ನಮಸ್ಕಾರ. ಮೊದಲಿಗೆ ಈ ತರಹದ ಒಂದು ವೇದಿಕೆಗೆ ನನ್ನನ್ನು ಕರೆದದ್ರ ಬಗ್ಗೆ ಸಂಭ್ರಮ ಇದೆ. ಅದರ ಬಗ್ಗೆ ಮೊದಲು ಕೃತಜ್ಞತೆ ಹೇಳಿಬಿಡ್ತೇನೆ, ನಂತರ ನನ್ನ ಮಾತನ್ನು ಶುರು ಮಾಡ್ತೇನೆ. ನಾಟಕ ರಂಗ ಮತ್ತು ಸಿನಿಮಾ ರಂಗ, ಅಲ್ಲಿ ರಾಷ್ಟ್ರೀಯತೆ ಇದು ಎಷ್ಟು ಮಟ್ಟಿಗೆ ಬರುತ್ತೆ ಇಲ್ಲ ಅನ್ನೋದರ ಬಗ್ಗೆ ಇವತ್ತು ನನಗೆ ಮಾತಾಡೋದಕ್ಕೆ ಹೇಳಿದ್ದಾರೆ. ಸಿನಿಮಾ ರಂಗ, ನಾನು ಸಿನಿಮಾಗಳನ್ನು ನೋಡಿ ಅದರ ಪರಿಚಯ, ಒಂದು 3-4 ಸಿನಿಮಾಗಳನ್ನು ನಟಿಸಿದ್ದೇನೆ. ನಾಟಕ ರಂಗದ ಪರಿಚಯ ಸ್ವಲ್ಪ ಹೆಚ್ಚು, ಅಂದ್ರೆ ಹವ್ಯಾಸಿ ನಾಟಕ ರಂಗದೊಟ್ಟಿಗೆ ನಾನು 1981ರಿಂದ ಅದರೊಟ್ಟಿಗಿದ್ದೇನೆ. ಹಾಗಾಗಿ ಸುಮಾರು 39-40 ವರ್ಷಗಳ ಕಾಲ ಅಲ್ಲಿಯ ಸಾಕಷ್ಟು ಪಾತ್ರಗಳು, ವ್ಯಕ್ತಿಗಳು, ದೃಷ್ಟಿಕೋನಗಳು, ಆಡಿದ ನಾಟಕಗಳು, ಮತ್ತೆ ಆಯಾ ಕಾಲಕ್ಕೆ ಬದಲಾದ ದೃಷ್ಟಿಕೋನಗಳು, ಇದರ ಬಗ್ಗೆ ಅರಿವಿದೆ ಅಂತ ಹೇಳಿದ್ದಾರೆ. ಆದ್ರೆ ನನ್ನದೇ ಆದ ಕೆಲವು ಅನಿಸಿಕೆಗಳಂತೂ ಉಂಟಾಗಿವೆ, ಅದರ ಬಗ್ಗೆ ಮಾತಾಡ್ತೇನೆ. ರಾಷ್ಟ್ರೀಯತೆ ಬಗ್ಗೆ ನಾನೇನೇ ಮಾತಾಡಿದ್ರು ಕೂಡ ಇದು ನನ್ನ ಅಭಿಪ್ರಾಯ. ಅಂದ್ರೆ ಯಾವುದೋ ಚರಿತ್ರೆ ಓದಿ ಬಂದವನಲ್ಲ ನಾನು, ಅಥವಾ ಈ ಭಾವಗಳು ಹೇಗೆ ಹುಟ್ಟಿತು, ಎಲ್ಲಿ ಹುಟ್ಟಿತು, ಆ ತರಹ ಅಧ್ಯಯನ ಮಾಡಿ ಕೂತಂತ ಮನುಷ್ಯ ಅಲ್ಲ ನಾನು. ಓದಿದ್ದೆಲ್ಲ ಸೈನ್ಸು ಮತ್ತೆ ಮ್ಯಾಥ್ಸು. ಆ ಕಾಲದಲ್ಲಿ ಸೈನ್ಸು ಮತ್ತೆ ಮ್ಯಾಥ್ಸ್ ಓದೋರನ್ನ ಬುದ್ಧಿವಂತರು ಅಂತ ಕರೀತಾ ಇದ್ರು. ಯಾಕೆ ಅನ್ನೋದು ಇವತ್ತು ಅರ್ಥ ಆಗಿದ್ದೀವಿ. ಅದರಲ್ಲಿ ನಮಗೆ ಬೇರೆ ಸಬ್ಜೆಕ್ಟ್ಗಳನ್ನ ಓದೋದ್ರ ಬಗ್ಗೆ ಅಷ್ಟು ಆಸ್ಥೆ ಇರಲಿಲ್ಲ. ನಂತರ ಓದ್ಕೊಂಡಿದ್ದು ಸಾಹಿತ್ಯ, ಕುತೂಹಲಕ್ಕೆ ಓದಿದ್ದು ಚರಿತ್ರೆ. ಎಷ್ಟು ಮಟ್ಟಿಗೆ ದಕ್ಕಿತು ಬಿಡ್ತು ನನಗೆ ಗೊತ್ತಿಲ್ಲ. ಹಾಗೆಯೇ ಈ ಸಾಹಿತಿಗಳ ಒಡನಾಟ ಇತ್ತು ರಂಗಭೂಮಿಯಲ್ಲಿ ಇದ್ದುದರಿಂದ, ಹಾಗಾಗಿ ಅವರಿಂದ ಸಾಹಿತ್ಯಕ್ಕೆ ಮತ್ತಷ್ಟು ಪರಿಚಯ ಹೋಗಿದೆ. ಹಾಗಾಗಿ ನನ್ನ ಪರ್ಸೆಪ್ಷನ್, ಅಂದ್ರೆ ನನ್ನ ಅಭಿಪ್ರಾಯದ ರಾಷ್ಟ್ರೀಯತೆ ಅನ್ನುವ ಅರ್ಥ ಅಥವಾ ಅನ್ನುವ ಪದದ ಅರ್ಥ ಅಥವಾ ಭಾವ ಏನಿದ್ರು ನನಗೆ, ನಾನು ಓದಿದ ಕಥೆಗಳು, ನಾನು ಓದಿದ ಸಾಹಿತ್ಯ, ನಾನು ನನ್ನ ನೆಂಟಸ್ತಿಕೆ ಅಥವಾ ನನ್ನೊಟ್ಟಿಗೆ ಸಂವಹನೆಗೆ ಸಿಲುಕಿದ ಮಿಕ್ಕ ಜನರು, ಅಂದ್ರೆ ಕಲಾ ಸಾಹಿತ್ಯ ವಲಯದಿಂದ ಮಿಕ್ಕ ಜನರು, ಅದರ ಮೂಲಕ ಬಂದಂತಹ ಒಂದು ಇಂಪ್ರೆಷನ್ ಅಷ್ಟೇ. ರಾಷ್ಟ್ರೀಯತೆ ಬಗ್ಗೆ ಮಾತಾಡ್ಬೇಕಾದ್ರೆ ಮೊದಲಿಗೆ ನನಗೆ ಭಾರತ ಅನ್ನೋ ಕಲ್ಪನೆ ಹುಟ್ಟಿದ್ದೆ ಪುರಾಣ ಕಾಲದಲ್ಲಿ. ಮಹಾಭಾರತದಲ್ಲಿ ಆ ಭಾರತ ಅನ್ನೋ ಕಲ್ಪನೆ ನನ್ನ ತಲೆಯೊಳಗೆ ರಿಜಿಸ್ಟರ್ ಆಗಿತ್ತು. ಆಗ ಕೂಡ ಭಾರತ ಒಂದು ದೇಶವಾಗಿ ಉಳಿದಿತ್ತ ಅಂದ್ರೆ ನನಗೆ ಗೊತ್ತಿದ್ದ ಮಟ್ಟಿಗೆ ಇಲ್ಲ. ಬೇರೆ ಬೇರೆ ರಾಜ್ಯಗಳಿದ್ರು, ರಾಜರಿದ್ರು. ಆದರೆ ಆದದ್ದು ಒಂದು ಯುದ್ಧ, ಮಹಾಭಾರತದ ಯುದ್ಧ, ಧರ್ಮ ಮತ್ತು ಅಧರ್ಮದ ನಡುವಣ ಯುದ್ಧ. ಧರ್ಮ ಗೆದ್ದಿತು ಅನ್ನೋದು ಭಾವ. ಅಲ್ಲಿಗೆ ಈ ಧರ್ಮ ಅಧರ್ಮ ಅನ್ನುವ ಕಾನ್ಸೆಪ್ಟ್ ಅಲ್ಲಿ ಯುದ್ಧಕ್ಕೆ ನಿಂತ ಅಷ್ಟೋ ಜನರದ್ದು ಒಂದೇ ಆಗಿತ್ತು. ಅಂದ್ರೆ ಅವರೆಲ್ಲರ ದೃಷ್ಟಿಯಲ್ಲೂ ಧರ್ಮ ಅಧರ್ಮ ಅನ್ನುವ ಅರ್ಥ ಒಂದೇ ಆಗಿತ್ತು. ಹಾಗಾಗಿ ಇದಿಷ್ಟು ಜನ ಸೇರಿ ಒಂದು ದೇಶವಾಯ್ತಾ, ಇದನ್ನ ಭಾರತ ಅಂತ ಕರೆದ್ರ ಅನ್ನೋದು ಒಂದು ಅನಿಸಿಕೆ. ನಂತರದ ಕಾಲದಲ್ಲಿ ನನ್ನ ಮನಸ್ಸಿನಲ್ಲಿ ರಾಷ್ಟ್ರೀಯತೆ ಅನ್ನೋ ಭಾವ ಹುಟ್ಟಿದ್ದು ಅಥವಾ ಅದನ್ನ ಕೆದಕಿದ್ದಲ್ಲಿ ಅಂದ್ರೆ, ಚರಿತ್ರೆ ಓದಬೇಕಾದ್ರೆ ನಮಗೆ ಅದೊಂದು ಕಥೆ ಹೇಳೋದು. ಅಂದ್ರೆ ಅಲೆಕ್ಸಾಂಡರ್ ಪೂರ್ತ ಭೂಮಂಡಲವನ್ನು ಗೆಲ್ಲೋದಕ್ಕೆ ಬಂದ, ಅವ ಭೂಮಂಡಲವನ್ನು ಪೂರ್ತ ಗೆಲ್ಲೋದಕ್ಕೆ ಬಂದಾಗ ಈ ಪ್ರದೇಶದ ಹತ್ತಿರ ಬಂದಾಗ ಅಲ್ಲಿ ಒಬ್ಬ ರಾಜ ಅವನೊಟ್ಟಿಗೆ ಸಂಧಾನ ಮಾಡಿಕೊಂಡ, ಇನ್ನೊಬ್ಬ ರಾಜ ಹೊಡೆದಾಡಿದ. ಅಂಬಿ ಮತ್ತೆ ಕುರೂರವನ ಪ್ರಶ್ನೆ ಮಾತಾಡ್ತೀವಿ ನಾವು. ನಂತರ ಅದರ ಬಗ್ಗೆ ನಮಗೆ ಪಾಠ ಹೇಳಬೇಕಾದ್ರೆ ಹೇಳ್ತಾ ಇದ್ದದ್ದು, ಇಲ್ಲಿಯೇ ಒಬ್ಬ ರಾಜ ಅಲೆಕ್ಸಾಂಡರ್ನೊಟ್ಟಿಗೆ ಸೇರಿಕೊಂಡು ಇಲ್ಲಿಯದೇ ರಾಜನನ್ನ ಸೋಲಿಸಿದ್ದು. ಅಂದ್ರೆ ಈ ರಾಜ ಮೋಸ ಮಾಡಿದ. ಎಲ್ಲೋ ಒಂದು ಕಡೆ ಅಂಬಿ ಮತ್ತೆ ಪುರೂರವರನ್ನ ಇಲ್ಲಿಯ ರಾಜರನ್ನಾಗಿ ತಗೋತೀವಿ. ಅವರು ಬೇರೆ ಬೇರೆ ರಾಜ್ಯದವರಾಗಿದ್ರು ಕೂಡ, ಆಗ ಭಾರತ ಅನ್ನೋ ಒಂದು ಕಲ್ಪನೆ ಇಲ್ಲದೆ ಬೇರೆ ಬೇರೆ ಆಗಿದ್ರು ಕೂಡ ಅಲೆಕ್ಸಾಂಡರ್ನ ಹೊರಗಿನನ್ನಾಗಿ ಸೂಚಿಸ್ತೀವಿ, ಮತ್ತೆ ಇವರನ್ನ ಒಂದಾಗಿ ಸೂಚಿಸ್ತೀವಿ. ಪ್ರಾಬಬ್ಲಿ ಅದೊಂದು ಭಾರತ ಅನ್ನೋ ಭಾವದ ಅರ್ಥ ಅಲ್ಲೆಲ್ಲೋ ಸಿಗತ್ತೆ ಅಂತ ಕಾಣುತ್ತೆ. ನಂತರ ಚಾಣಕ್ಯನ ವಿಷಯ ಬಂದಾಗ ಅಲ್ಲಿ ಮತ್ತೆ ಅದೇ ಬರುತ್ತೆ, ಪೂರ್ತ ಭಾರತವನ್ನು ಒಂದು ಮಾಡ್ತೀನಿ ಅಂತ. ಎಲ್ಲ ಕಡೆಯೂ ಉದ್ದಕ್ಕೂ ಬಂದಿಲ್ಲ. ನಂತರ ಕೊನೆಗೆ ನನ್ನ ಚರಿತ್ರೆಯಲ್ಲಿ ಓದದ್ದು ಎಲ್ಲ ಒಂದು ಕಡೆ ಶಿವಾಜಿ ಮತ್ತೆ ಭಾರತದ ಬಗ್ಗೆ ಮಾತಾಡಿದ್ದು, ಅಂದ್ರೆ ಸ್ವತಂತ್ರವಾಗಿ ನಾವು ಒಂದು ಮಾಡೋದ್ರ ಬಗ್ಗೆ ಹೇಳ್ತಾರೆ. ಆಮೇಲೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮತ್ತೆ ಬಂದದ್ದೇ ಇದೆ. ಅಂದ್ರೆ ಸ್ವಾತಂತ್ರ್ಯ ನನ್ನ ಹಕ್ಕು, ಇದು ನನ್ನ ದೇಶ, ಬಿಡುಗಡೆ ಎಲ್ಲ ಬಂದದ್ದೇ ಇದೆ. ಹಾಗಾಗಿ
ನನಗೆ ಅರ್ಥವಾದ ಚರಿತ್ರೆಯ ಬಗ್ಗೆ ಅಥವಾ ನನ್ನ ಪರ್ಸೆಪ್ಷನ್ ಅಥವಾ ನನ್ನ ಅಭಿಪ್ರಾಯದಲ್ಲಿ ಇರುವ ರಾಷ್ಟ್ರೀಯತೆ ಎಲ್ಲಿದೆ ಅಂತಂದ್ರೆ, ಇದು ಬೇರೆ 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 ರಾಜ್ಯದಿಂದ ವಸಾಹತುಗಳು ಇದ್ರೂ ಕೂಡ ಇಷ್ಟನ್ನು ಬಂಧಿಸಿದಂತಹ ಒಂದು ಧರ್ಮ ಅಥವಾ ಸಂಸ್ಕೃತಿ ಇತ್ತು. ಆ ಧರ್ಮ ಮತ್ತೆ ಸಂಸ್ಕೃತಿಯ ಮೇಲೆ ನನ್ನ ರಾಷ್ಟ್ರೀಯತೆಯ ಡೆಫಿನೇಷನ್ ಇದೆ. ತಪ್ಪು ಸರಿ ಜಗತ್ತಿಗೆ ನಾನು ಹೋಗೋದಿಲ್ಲ. ಆದ್ರೆ ನನ್ನ ಮನಸ್ಸಿನ ರಾಷ್ಟ್ರೀಯತೆ ಏನು ಅಂದ್ರೆ, ಇದೊಂದು ಧರ್ಮ ನನಗೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಅಥವಾ ಎಡದಲ್ಲಿ ಬಲದಲ್ಲಿ ಅರಬ್ಬಿ ಸಮುದ್ರದಿಂದ ಇನ್ನೊಂದು ಸಮುದ್ರವರೆಗೂ ಸೇರಿಸಿ ನಿಂತಹ ಒಂದು ಭಾಗ, ಸೇರಿಸಿ ನಿಂತಹ ಒಂದು ಭಾಗ. ಮತ್ತೆ ಇಲ್ಲಿಯ ಜನರು ಇವರುಗಳು ಒಂದೇ ಧರ್ಮವನ್ನ ಪಾಲಿಸ್ತಿದ್ರು, ಒಂದೇ ಸಂಸ್ಕೃತಿಯನ್ನು ಹೊಂದಿದ್ರು, ಹೆಚ್ಚು ಕಮ್ಮಿ ಒಂದೇ ತರಹದ ಆಚಾರ ವಿಚಾರಗಳನ್ನು ಹೊಂದಿದ್ರು. ಹಾಗಾಗಿ ಇದರಿಂದ ಈ ಭೂಮಂಡಲ ಒಂದು ರಾಜ್ಯ, ಒಂದು ರಾಷ್ಟ್ರವಾಯಿತು. ಬೇರೆ ಬೇರೆ ರಾಜ್ಯರ ಆಳ್ತಾ ಇದ್ರು ಸರಿ, ಬ್ರಿಟಿಷರು ಬಂದ ಮೇಲೆ ಇದಕ್ಕೊಂದು ಚೌಕಟ್ಟು ಬಂತು ಏನೋ ಗೊತ್ತಿಲ್ಲ, ಆದ್ರೆ ಬೇರೆ ಬೇರೆ ಆಳ್ತಾ ಇದ್ರು ಇದೊಂದು. ಹಾಗಾಗಿ ನನಗೆ ಅರ್ಥವಾದ ರಾಷ್ಟ್ರೀಯತೆ, ನನ್ನ ಮನಸ್ಸಿನ ಭಾವದ ರಾಷ್ಟ್ರೀಯತೆ ನಿಂತಿರೋದು ಈ ಭೂಭಾಗದಲ್ಲಿ ಒಂದು ಧರ್ಮ ಇತ್ತು, ಒಂದು ಸಂಸ್ಕೃತಿ ಇತ್ತು, ಯಾವುದೋ ಒಂದು ತರಹದ ಸಭ್ಯತೆ ಇತ್ತು. ಮತ್ತೆ ಇಲ್ಲಿಯವರ ನಡೆ ನುಡಿ ಆಚಾರ ವಿಚಾರಗಳೆಲ್ಲವೂ ಒಬ್ಬರಿಗೆ ಒಬ್ಬರದು ಪೂರಕವಾಗಿದ್ದು ಮತ್ತೆ ಎಲ್ಲವೂ ಹೆಚ್ಚು ಕಮ್ಮಿ ಒಂದೇ ಆಗಿದ್ದು ಅನ್ನೋ ಕಾರಣಕ್ಕೆ ಇದೊಂದು ರಾಷ್ಟ್ರವಾಯಿತು ಅನ್ನೋದು ನನಗೆ ಅರ್ಥವಾದ ಭಾವ. ಸ್ವಾತಂತ್ರ್ಯ ಬಂತು, ಒಂದು ಎರಡು ಅಂದ್ರೆ ಪಾಕಿಸ್ತಾನ ಮತ್ತೆ ಬಾಂಗ್ಲಾದೇಶ, ಈಗಿನ ಬಾಂಗ್ಲಾದೇಶ ಎರಡು ಬೇರೆಯಾಗಿ ಹೋಯ್ತು. ಆಗ ಹೇಳಿದ್ದು ಕೂಡ ಅದೇ, ಅಂದ್ರೆ ಏನು, ಆ ಕೋಮಿನವರು ಅಂದ್ರೆ ಇನ್ನೊಂದು ಕೋಮಿನವರು ಹೆಚ್ಚು ಜನಸಂಖ್ಯೆಯಲ್ಲಿ ಇರೋರು ಆ ರಾಜ್ಯವಾಗ್ತಾರೆ, ಆ ದೇಶವಾಗುತ್ತೆ, ಮಿಕ್ಕವರು ಇಲ್ಲಿ. ಮಿಕ್ಕವರು ಅಂದಾಗ ಮತ್ತೆ ಬಂದದ್ದು ಅದೇ ಪ್ರಶ್ನೆ, ಮಿಕ್ಕವರು ಯಾರು? ಮಿಕ್ಕವರು ಮೆಜಾರಿಟಿಯಲ್ಲಿ ಇದ್ದದ್ದು ಹಿಂದೂ ಧರ್ಮದಲ್ಲಿದ್ದವರು. ಹಾಗಾಗಿ ಹಿಂದೂ ಧರ್ಮದವರಿಗೆ ಈ ದೇಶ ಅನ್ನೋ ಪ್ರಶ್ನೆ ಆಯ್ತು. ಮತ್ತಲ್ಲೂ ಕೂಡ ನನಗೆ ರಾಷ್ಟ್ರೀಯತೆ ಎಲ್ಲೋ ಒಂದು ಕಡೆ ಈ ಧರ್ಮದೊಟ್ಟಿಗೆ ತಳಕ ಹಾಕೊಂಡಿದೆ. ಹಾಗಾಗಿ ಇದನ್ನ ಮೀರಿ ನನಗೆ ರಾಷ್ಟ್ರೀಯತೆಯನ್ನು ಯೋಚನೆ ಮಾಡೋದು ಕಷ್ಟ. ರಾಷ್ಟ್ರದಲ್ಲಿ ಬೇರೆಯವರು ಇರಬಾರ್ದ ಆ ಪ್ರಶ್ನೆಗೆ ನಾನು ಹೋಗ್ತಾನೆ ಇಲ್ಲ. ರಾಷ್ಟ್ರದಲ್ಲಿ ಎಲ್ಲರೂ ಇರಬಹುದು. ಯಾಕಂದ್ರೆ ಹಿಂದೂ ಧರ್ಮದ ಬಗ್ಗೆ ನಾವು ಹೇಳ್ಕೊಳ್ಳೋದೇ ಏನು ಅಂತಂದ್ರೆ, ನಮ್ಮಷ್ಟು ಸೆಕ್ಯುಲರ್ ಇರುವಂತಹ ಧರ್ಮ ಇನ್ನೊಂದು ಇಲ್ಲವೇ ಇಲ್ಲ. ಹಾಗ ನೋಡಿದ್ರೆ ನಮ್ಮದು ಒಂದೇ ಸೆಕ್ಯುಲರ್ ಧರ್ಮ ಇರಬೇಕು, ಬೇರೆ ಯಾವ ಧರ್ಮದ ಬಗ್ಗೆನೂ ನಾವು ಮಾತಾಡಿದ್ದು ಇಲ್ಲವೇ ಇಲ್ಲ ಅನ್ನೋ ಪ್ರಶ್ನೆ. ಹಾಗಾಗಿ ಇದೊಂದು, ಹಾಗಾಗಿ ನನಗೆ ಎಲ್ಲೋ ತಲೆಯಲ್ಲಿ ಉದ್ದಕ್ಕೂ ಕೂತದ್ದು ಈ ಧರ್ಮ ಮತ್ತೆ ಈ ರಾಷ್ಟ್ರೀಯತೆ ಎರಡು ಒಂದಕ್ಕೊಂದು ತಾಳೆಯಾದಂತ ವಿಷಯಗಳು ಅಂತ ಗೊತ್ತಿತ್ತು. ಎಲ್ಲಿ 1962 ನನಗೆ ನೆನಪಿದೆ. ಅಂದ್ರೆ ಸ್ವಾತಂತ್ರ್ಯದ ಸಮಯದಲ್ಲಿ ಯಾವುದೋ ಒಂದು ರಾಷ್ಟ್ರೀಯತೆ ಭಾವ ಇತ್ತ ಅಂದ್ರೆ ಇತ್ತು, ನಾನು ಓದಿದ ಚರಿತ್ರೆಯ ಪ್ರಕಾರ. ನಂತರ 1962 ನನಗೆ ನೆನಪಿದೆ. ಆಗಾಗ ಯುದ್ಧದ ಸಮಯದಲ್ಲಿ ಎಲ್ಲರೂ ಬಂಗಾರ ಕೊಡಬೇಕು ಅಂದಾಗ ನಮ್ಮ ಮನೆಗಳಲ್ಲಿ ಇದ್ದ ಸಣ್ಣ ಪುಟ್ಟ ಬಂಗಾರವನ್ನ ಇಡೀ ದೇಶ ಕೊಟ್ಟದ್ದು ನೋಡಿದ್ದೀನಿ. ಆಗಲೂ ಎಲ್ಲ ಒಂದು ಕಡೆ ನನ್ನನ್ನು ರಾಷ್ಟ್ರೀಯತೆಯ ಭಾವ ಕಾಡಿತ್ತು. ಇದೊಂದು ರಾಷ್ಟ್ರ ಅನ್ನೋ ಭಾವ ಗಟ್ಟಿಯಾಗಿ ಹಿಡಿದಿಟ್ಟಿತ್ತು. ನಾಟಕ, ರಂಗಭೂಮಿ ಮತ್ತೆ ಚಿತ್ರರಂಗಕ್ಕೆ ಬರೋದಕ್ಕೂ ಮುಂಚೆ ಈ ಸಣ್ಣ ಇಂಟ್ರೊಡಕ್ಷನ್ ಹೇಳಿ ಬಿಡ್ತೀನಿ, ಇದರಿಂದ ನನ್ನ ಪರ್ಸೆಪ್ಷನ್ ಸ್ಪಷ್ಟ ಆಗ್ತದೆ. ನಂತರ 76ರ ಎಮರ್ಜೆನ್ಸಿ ಅದರದೊಂದು ನೆನಪಿದೆ. ಅಲ್ಲಿವರೆಗೂ ನನಗೆ ರಾಷ್ಟ್ರೀಯತೆ ಭಾವ ಎಲ್ಲೋ ಕಲಕಿತು ಅಂತ ಅನ್ಸುತ್ತಿದೆ. 77, 78ರ ನಂತರ, ಅದರ ನಂತರ ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ನಂತರದ ವಿಷಯ ಹೇಳ್ತಾ ಇದ್ದೇನೆ. ಆ ನಂತರದ ದಿನಗಳಲ್ಲಿ ಎಲ್ಲೋ ಒಂದು ಕಡೆ ವರ್ಷಕ್ಕೆ 2 ವರ್ಷಕ್ಕೆ ಒಂದು ಸ್ಕ್ಯಾಮ್ ಆಗ್ತಾ ಬಂದು ಭ್ರಷ್ಟಾಚಾರ ಹೆಚ್ಚಾಗ್ತಾ ಹೋದ ಪ್ರಶ್ನೆ. ಶ್ರೀಮತಿ ಇಂದಿರಾ ಗಾಂಧಿ ಅವರು 77 ಎಲೆಕ್ಷನ್ ಎಲ್ಲ ಸೋತ ನಂತರದ ಭಾಗದಲ್ಲಿ ಮುಕುಲ್ ಜೈಕರ್ ಅವರು ಅವರ ಬಗ್ಗೆ ಒಂದು ಬಯೋಗ್ರಫಿ ಬರ್ತಿದ್ದಾರೆ. ಆ ಬಯೋಗ್ರಫಿ ಹೇಳ್ತಾರೆ, ಎಲೆಕ್ಷನ್ ಸೋತ ನಂತರ ಅವರ ಹತ್ರ ಸ್ವಂತ ಮನೆಗೆ ಖರ್ಚಿಗೆ ಕಾಸು ಇರಲಿಲ್ಲ ಅನ್ನೋರು ಹೇಳ್ತಾರೆ. ಅಂದ್ರೆ ಹಣವೇ ಇಲ್ಲದಂತಹ ಒಂದು ಫ್ಯಾಮಿಲಿ ಆಗಿತ್ತು. ನಂತರ ದಿನಗಳು ಅವತ್ತಿಂದ ಇವತ್ತಿನವರೆಗೆ ಹಣ ಸಾಕಷ್ಟು ಹರಿದಿದೆ, ಎಲ್ಲರೂ ಸಾಕಷ್ಟು ಸಾಹುಕಾರರಾಗಿದ್ದಾರೆ ಅನ್ನೋದು ಬರುತ್ತೆ. ಇಲ್ಲಿ ಮತ್ತೆ ಪರ್ಸೆಪ್ಷನ್ ಹೇಳ್ತೀನಿ. ರಾಷ್ಟ್ರೀಯತೆ ಎಲ್ಲಿವರೆಗೂ ಇತ್ತು ಅಂತಂದ್ರೆ ನಮ್ಮೆಲ್ಲರಿಗೂ ಇದೊಂದು ನಮ್ಮ ದೇಶ ಅನ್ನೋವರೆಗೂ ಮಾತ್ರನೇ. ಈ ದೇಶವನ್ನ ನಾವು ಬಹಳ ಗೌರವದಿಂದ ನೋಡ್ತೇವೆ, ಅದನ್ನ ಎಕ್ಸ್ಪ್ಲಾಯ್ಟ್ ಮಾಡೋದು, ಅದರಲ್ಲಿ ಲೂಟಿ ಮಾಡೋದಿಲ್ಲ. ಅಲ್ಲಿವರೆಗೂ ಒಂದು ರಾಷ್ಟ್ರೀಯತೆಯ ಭಾವ. ಯಾವಾಗ ಈ ದೇಶದ ಸಂಪನ್ಮೂಲಗಳನ್ನು ಲೂಟಿ ಮಾಡಿ ವೈಯಕ್ತಿಕವಾಗಿ ನಾವು ಆಸ್ತಿ ಮಾಡಿಕೊಳ್ಳೋದಕ್ಕೆ ಶುರು ಮಾಡಿದೆವೋ ಆಗ ಎಲ್ಲಿಯೋ ರಾಷ್ಟ್ರೀಯತೆ ಸಾಯ್ತಾ ಬಂತು ಅಂತ ನನಗೆ ವೈಯಕ್ತಿಕವಾಗಿ ಅನಿಸಿತ್ತು. ಸಾಮಾಜಿಕ ಬದುಕಿನಲ್ಲಿ 76ರಿಂದ ಇದ್ದು, ನಾನು 76ರಿಂದ 2020ರವರೆಗೂ ಅಂದ್ರೆ ಇವತ್ತಿನವರೆಗೂ ನಾನು ವರ್ಕ್ ಮಾಡಿದ ಇಲಾಖೆಯೊಟ್ಟಿಗೆ ನೆಂಟಸ್ತಿಗೆ ಇದೆ. ಅಂದ್ರೆ ಒಂದು 30 ವರ್ಷ ಅಲ್ಲಿ ಕೆಲಸ ಮಾಡಿದ್ದೇನೆ, ನಂತರ 10 ವರ್ಷ ನೆಂಟಸ್ತಿಗೆ ಮುಂದುವರೆದಿದೆ. ಅಲ್ಲಿ ಕೂಡ ಆ ಬದಲಾವಣೆಗಳನ್ನ ನಾನು ನೋಡಿದ್ದೇನೆ.
ನಾನು ಸೇರಿದ ಕಾಲದಲ್ಲಿ ಅಲ್ಲಿ ಬರೋದಕ್ಕೆ ಕೆಲಸ ಮಾಡುವಂತಹ ಜನಗಳಲ್ಲಿ ರಾಷ್ಟ್ರೀಯತೆಯ ಭಾವ ಖಂಡಿತ ಇತ್ತು. ನಿಧಾನವಾಗಿ ಮೇಲೆ ಕರಪ್ಟ್ ಆಗ್ತಾ ಹೋಗ್ತಾ ಇದ್ದಂಗೆ, ಮೇಲೆ ಭ್ರಷ್ಟಾಚಾರ ಆಗ್ತಾ ಹೋಗ್ತಾ ಇದ್ದಂಗೆ, ನಾನು ಸಂವಹಿಸಿದ ಅಂದ್ರೆ ನನ್ನೊಟ್ಟಿಗೆ ಕೊಲೀಗ್ಸ್ ಇರ್ಬೋದು ಅಥವಾ ಅಸೋಸಿಯೇಟ್ಸ್ ಇರ್ಬೋದು, ಅಲ್ಲಿ ಕೂಡ ಭ್ರಷ್ಟಾಚಾರ ಜಾಸ್ತಿ ಆಗ್ತಾ ಹೋಗಿದ್ದು ನೋಡಿದ್ದೀನಿ. ಈಗಲೂ ನನಗನ್ಸೋದೇನು ಅಂತಂದ್ರೆ, ದುಡಿಯುವ ಯಾವ ಮನುಷ್ಯನ ತಲೆಯಲ್ಲೂ ರಾಷ್ಟ್ರೀಯತೆಯ ಭಾವ ಸ್ಪಷ್ಟವಾಗಿ ಇವತ್ತು ಉಳಿದಿದೆ ಅಂತ ನನಗಂತೂ ಖಂಡಿತ ಅನ್ಸೋದೇ ಇಲ್ಲ. ನನಗನ್ಸೋದೇನು ಅಂತಂದ್ರೆ, ಸಾಮಾಜಿಕವಾಗಿ ನಾವು ಎಲ್ಲೋ ಒಂದು ಕಡೆ ಅವಕಾಶವಾದಾಗಲೂ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡ್ಬಿಡೋದು, ಇನ್ನು ಮುಂದೆ ಏನಾಗತ್ತೆ ಅನ್ನೋ ಭಾವಕ್ಕೆ ಮುಂದಾಗಿದೆ. ಈ ಭಾವ ತಲೆಯಲ್ಲಿ ಕೂತ ಮೇಲೆ ರಾಷ್ಟ್ರೀಯತೆಯ ಭಾವ ಇರುತ್ತೆ ಅನ್ನೋದಿದೆಯಲ್ಲ, ಅದೇ ಸುಳ್ಳು. ಹಾಗಾಗಿ ರಾಷ್ಟ್ರೀಯತೆಯ ಭಾವ ನನಗರ್ಥವಾದದ್ದು ಈ ರೀತಿಯ. ಇನ್ನು ಚಿತ್ರರಂಗ ಮತ್ತೆ ನಾಟಕ ರಂಗಕ್ಕೆ ಬಂದರೆ, ನಾಟಕ ರಂಗದಲ್ಲಿ ನಾನು 81ಕ್ಕೆ ನಾಟಕ ರಂಗದಲ್ಲಿ ಬಂದೆ. ನಾನು ಮಾತಾಡೋದು ಮೆಚೂರ್ ನಾಟಕ ರಂಗ ಬಗ್ಗೆ ಮಾತ್ರ. ಯಾಕಂದ್ರೆ ನಾನು ಬರೋ ಹೊತ್ತಿಗೆ ಪ್ರೊಫೆಷನಲ್ ನಾಟಕ ತಂಡಗಳಿರ್ಲಿಲ್ಲ, ಅಂದ್ರೆ ಕಂಪನಿ ನಾಟಕ ತಂಡಗಳು ಯಾವುದು ಉಳಿದಿರಲಿಲ್ಲ. ಕಂಪನಿ ನಾಟಕಗಳು ನಡೀತಿದ್ದಾಗ ರಾಷ್ಟ್ರೀಯತೆಯ ಬಗ್ಗೆ ಸಮಸ್ಯೆ ಇರಲೇ ಇಲ್ಲ. ಯಾಕಂದ್ರೆ ಅಲ್ಲಿ ಪುರಾಣದ ನಾಟಕಗಳು ಹೆಚ್ಚಿದ್ವು. ನಂತರ ಸಾಮಾಜಿಕ ನಾಟಕಗಳು ಬಂದವು. ಸಾಮಾಜಿಕ ನಾಟಕಗಳು ಯಾರು ಜಾತೀಯತೆಯ ಬಗ್ಗೆ ಮತ್ತು ಮಾತಾಡಕ್ ಹೋಗ್ಲಿಲ್ಲ. ದೇಶದ ವಿರುದ್ಧದ ಮಾತುಗಳು ಯಾವುದು ಬಂದಿರಲಿಲ್ಲ. ಆದ್ರೆ ಎಲ್ಲೋ ಒಂದು ಕಡೆ ಕಿತ್ತೂರು ಚೆನ್ನಮ್ಮ ಇರ್ಬೋದು, ಹೆಚ್ಚಮ ನಾಯಕ ಬಂದಿರ್ಬೋದು, ವಿಜಯನಗರದ ಅರಸರು ಕೃಷ್ಣದೇವರಾಯರ ಬಗ್ಗೆ ಬಂದಿರ್ಬೋದು, ಇದೆಲ್ಲ ಬಂದಾಗ ಏನಾಗುತ್ತೆ, ರಾಷ್ಟ್ರೀಯತೆಯ ಭಾವ ಇರುವಂತಹದೇ ಅಲ್ಲಿ ನಾಟಕಗಳಾಗಿ ಬಂದಿದ್ವು. ಹಾಗಾಗಿ ಕಂಪನಿ ನಾಟಕಗಳ ವಿಷಯಕ್ಕೆ ನಾನು ಹೋಗೋದೇ ಇಲ್ಲ. ಅದು 81ರಿಂದ ಈಚೆಗೆ ಕಂಪನಿ ನಾಟಕಗಳು ಅಷ್ಟಿಲ್ಲ. ಮುಖ್ಯ ಪ್ರಸ್ತುತ ನನಗೆ ಉಳಿಯೋದು ನಾಟಕ ರಂಗ. ಅದ ನಂತರ ಉಂಟಾದಂತ 70ರಿಂದ 80ರ ದಶಕಗಳಾದಂತ ನಾಟಕಗಳು ಅಂದ್ರೆ ವಿ ವಿ ಕಾರಂತ, ಗಿರೀಶ್ ಕಾರ್ನಾಡರ ಕಾಲಕ್ಕಿರ್ಬೋದು, ನಂತರ 81 ಇದ್ರ ಬಗ್ಗೆ ಎಲ್ಲೋ ಒಂದು ಕಡೆ ಈ ನಾಟಕ ರಂಗ, ಈ ಅಮೆಚೂರ್ ನಾಟಕ ರಂಗ ಮತ್ತೆ ಕಾಲೇಜು ಪ್ರೊಫೆಸರ್ಗಳು ಅಂದ್ರೆ ಇಂಗ್ಲಿಷು ಅಥವಾ ಕನ್ನಡ ಲಿಟ್ರೇಚರ್ ಬೋಧಿಸ್ತಾ ಇದ್ದಂತ ಪ್ರೊಫೆಸರ್ಗಳು ಅದ್ಭುತವಾದ ನಿರ್ದೇಶನಕ್ಕೆ ಬಂತು. ಈ ಪ್ರೊಫೆಷನ್, ಈ ಅಮೆಚೂರ್ ನಾಟಕ ಅಂತಿದ್ದ ಹಾಗೆ ಎಲ್ಲರೂ ಬೇರೆ ಎಲ್ಲೆಲ್ಲ ಕೆಲಸ ಮಾಡ್ತಾರೆ. ಆ ಎಲ್ಲ ಕೆಲಸ ಮಾಡ್ತಿರೋರು ಸೇರಿ ಇಲ್ಲಿ ಮಾಡ್ತಾ ಇದ್ದಾರೆ. ಇವರಿಗೆ ಸಾಹಿತ್ಯದ ಸಪೋರ್ಟ್ ಬಂದಿತ್ತು ಪ್ರೊಫೆಸರ್ಗಳಿಂದ ಬಂದಿತ್ತು. ಪ್ರೊಫೆಸರ್ಗಳು ವಿಚಾರವಾದ ಜೋಡಿತ್ತು. ಹಾಗಾಗಿ ವಿಚಾರವಾದದ ಬೇಸಲ್ಲಿ ಬಂದದ್ದು ನಾಟಕ. ವಿಚಾರವಾದ ಗೊತ್ತೋ ಗೊತ್ತಿಲ್ಲದೇನೋ ಎಡಪಂಥದೊಟ್ಟಿಗೆ ಯಾವತ್ತೂ ತಾಳೆ ಹಾಕಲಿಲ್ಲ. ಅಂದ್ರೆ ವಿಚಾರವಾದ ಅಂತಿದ್ದ ಹಾಗೆ ಏನಾಗುತ್ತೆ, ನಂಬಿಕೆಗಳು, ಮೂಢನಂಬಿಕೆಗಳ ವಿರುದ್ಧ ಅಂತ. ಸಾಮಾನ್ಯವಾಗಿ ಧರ್ಮವನ್ನ ಮೂಢನಂಬಿಕೆಗಳೊಟ್ಟಿಗೆ ಗಂಟು ಹಾಕೋದು ನಮಗೊಟ್ಟಿಗೆ ಬಂದ್ಬಿಟ್ಟಿದೆ. ಯಾಕಂದ್ರೆ ನಾವ್ಯಾರೋ ಧರ್ಮವನ್ನ ಆಳವಾಗಿ ಅಧ್ಯಯನ ಮಾಡಿರೋದಿಲ್ಲ, ಆದರೆ ಕೆಲವು ರಿಚುಯಲ್ಗಳನ್ನ ಫಾಲೋ ಮಾಡ್ತಾ ಇರ್ತೀವಿ. ಹಾಗಾಗಿ ಈ ರಿಚುಯಲ್ಗಳಿಗೆ ಯಾರಾದ್ರೂ ಯಾಕೆ ಮಾಡ್ತೀಯ ಅಂತ ಕೇಳಿದ್ರೆ ಉತ್ತರ ನಮಗೆ ಇರೋದಿಲ್ಲ. ಎಲ್ಲೋ ಒಂದು ಕಡೆ ಇದು ಮೂಢನಂಬಿಕೆ ಅನ್ನೋದಾಗ ಬಂದು ನಿಂತ್ಕೊಳ್ಳುತ್ತೆ. ವಿಚಾರವಾದ ಮೂಢನಂಬಿಕೆಯ ವಿರುದ್ಧ ಅಂತಾಯ್ತು. ಹಾಗಾಗಿ ಎಲ್ಲೋ ಒಂದು ಕಡೆ ವಿಚಾರವಾದ ಅಂತಿದ್ದ ಹಾಗೆ ಧರ್ಮದ ವಿರುದ್ಧವ ಅನ್ನೋ ಭಾವಕ್ಕೆ ಬಂದು ನಿಂತ್ಕೊಂತು. ಯಾಕಂದ್ರೆ ಧರ್ಮವನ್ನು ಬಿಡಿಸಿ ಹೇಳುವಂತಹ ಜನ್ಮ ಇರಲಿಲ್ಲ, ಅದು ಅರ್ಥ ಆಗೋದೇನು. ಈ ವಿಚಾರದೊಟ್ಟಿಗೆ ವಾದದೊಟ್ಟಿಗೆ ಸೇರಿಸ್ಕೊಳಕ್ಕೆ ಹೋಗಕ್ಕಾಗಿದ್ದು ಒಂದು ಎಡಪಂಥೀಯ ಧೋರಣೆ. ಅದೇನು ಎಡಪಂಥೀಯ ಧೋರಣೆ ಮತ್ತೆ ವಿಚಾರವಾದ ಎರಡು ಜೊತೆಗೆ ಹೋಯ್ತು. ಎಡಪಂಥೀಯ ಧೋರಣೆಯ ಬಗ್ಗೆನೂ ಸಮಸ್ಯೆನೇ ಇಲ್ಲ. ಯಾಕಂದ್ರೆ ಎಡಪಂಥೀಯ ಧೋರಣೆ ಮಾತಾಡೋದು ಕೂಡ ಪ್ರಾಮಾಣಿಕತೆ ಬಗ್ಗೆನೆ. ಯಾರು ಯಾವ ಧೋರಣೆಗಳು ಪ್ರಾಮಾಣಿಕತೆ ಇರಬಾರ್ದು ಅಂತ ಯಾರು ಹೇಳಿಯೇ ಇಲ್ಲ. ಹಾಗಿದ್ದು ಕೂಡ ಏನಾಯ್ತು, ಎಡಪಂಥ ಮತ್ತೆ ವಿಚಾರವಾದ ಸೇರಿ ಬಂದಂತಹ ನಾಟಕಗಳು ನಂತರದ ನಾಟಕಗಳು. ನಾಟಕ ರಂಗ ಹೀಗೆ ಬಂದ ನಂತರ ಏನಾಯ್ತು, ಇದು ಅಮೆಚೂರ್ ನಾಟಕ ರಂಗ. ಬೇಸಿಕಲಿ ವಿಚಾರವಾದ ಇಲ್ಲಿ ಎಲ್ಲಾದ್ರೂ ರಾಷ್ಟ್ರವಾದ ಬಂದಿತ್ತ ಅಂತ ಹೇಳಿದ್ರೆ ನನಗೆ ನೆನಪಿದ್ದ ಮಟ್ಟಿಗೆ 70ರಿಂದ 80ರ ದಶಕದಲ್ಲಾಗಲಿ ಅಥವಾ 81ರ ನಂತರದ ಇವತ್ತಿನವರೆಗೂ ಆಗಲಿ ಎಲ್ಲಿಯೂ ನಾವು ಅಮೆಚೂರ್ ಥಿಯೇಟರ್ ನಲ್ಲಿ ರಾಷ್ಟ್ರವಾದದ ಬಗ್ಗೆ, ಅಂದ್ರೆ ಇದೊಂದು ದೇಶ, ಇದನ್ನ ನಾವು ಗೌರವಿಸಬೇಕು, ಇದನ್ನ ನಾವು ಪ್ರೀತಿಸಬೇಕು, ಇದನ್ನ ನಾವು ಹಾಳು ಮಾಡಬಾರ್ದು, ಇಲ್ಲ ನಾವು ಲೂಟಿಗೆ ನಿಲ್ಲಬಾರ್ದು, ಈ ತರಹದ ಯಾವುದೋ ಬಂದದ್ದು ನನಗಂತೂ ನೆನಪಿಲ್ಲ. ಇಲ್ಲಿ ಅಲ್ಲೊಂದಿಲ್ಲೊಂದು ಬಂದಿರಬಹುದು. ತವರನ ಕಥೆ ಅಂತ ಒಂದು ನಾಟಕ ಬಂದಿತ್ತು. ತವರನ ಕಥೆ ಪೂರ್ಣಚಂದ್ರ ತೇಜಸ್ವಿ ಆಗಿರ್ತಕ್ಕಂಥ ಪುಸ್ತಕ, ಅದು ನಾಟಕವಾಗಿತ್ತು. ಅಲ್ಲಿ ಬ್ಯೂರೋಕ್ರಾಟಿಕ್ ಸಿಸ್ಟಮ್ ಬಗ್ಗೆ ಬಂದಿದೆ, ಅದರ ಲಂಚದ ಬಗ್ಗೆ ಅಂತ ಮಾತಾಡ್ತೀವಿ. ಇಲ್ಲಿ ಎಲ್ಲೋ ಒಂದು ಕಡೆ ಏನಾಯ್ತು ಅಂತಂದ್ರೆ, ಇಲ್ಲಿ ನಾವು ರಾಷ್ಟ್ರವಾದದ ಬಗ್ಗೆ ನಾಟಕಗಳಲ್ಲಿ ಮಾತಾಡಕ್ ಹೋಗಲೇ ಇಲ್ಲ. ಆದ್ರೆ ನಾಟಕದ ಹೂರಣಗಳು ಏನಿದ್ವು,
ನಾಟಕದ ಹೂರ್ಣ ಇದ್ದೇನು ಅಂತಂದ್ರೆ ಜಾತೀಯತೆ. ಅಂದ್ರೆ ಭಾರತದಲ್ಲಿರುವ ವಿವಿಧ ಜಾತಿಗಳು, ವಿವಿಧ ವರ್ಣಗಳು, ಈ ವರ್ಣಾಶ್ರಮದ ಧರ್ಮದ ಬಗ್ಗೆ ಕೆಲವು ಜಾತಿಯವರನ್ನ ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ, ತುಳಿತಾರೆ. ಆ ಜಾತಿಯವರು ಇವರ ಮೇಲೆ ಬಂದು ಅಂದ್ರೆ ಅವರನ್ನ ಮೇಲಕ್ಕೆ ತರಬೇಕು, ಈ ಭಾವದಲ್ಲೇ ಬಂದಂತಹ ನಾಟಕಗಳು. ಅದರ ನಿಧಾನವಾಗಿ ಎಲ್ಲೋ ಒಂದು ಕಡೆ ಆಳ್ವಿಕೆಯಲ್ಲಿ ಅಂದ್ರೆ ಆಳ್ತಾ ಇದ್ದ ಸರ್ಕಾರ ಕರಪ್ಟ್ ಆಗ್ತಾ ಇದ್ದಂಗೆ ನಿಧಾನವಾಗಿ ಈ ವಲಯದಲ್ಲಿದ್ದ ಜನರು ಅವರೊಟ್ಟಿಗೆ ಹೆಣಕೊಂಡ್ರು. ಯಾವಾಗ ಎಲ್ಲಿ ಹೆಣಕೊಂಡ್ರು ಅನ್ನೋದ್ರ ಬಗ್ಗೆ ನಾನು ಸ್ಪಷ್ಟವಾಗಿ ಕಾಲಮಾನವನ್ನು ನಾನು ಹೇಳಕ್ ಸಾಧ್ಯ ಆಗ್ತಾ ಇಲ್ಲ. ಅದರ ಒಂದು, ಈ ನಾಟಕ ರಂಗದೊಟ್ಟಿಗೆ ಸೇರಿದ್ದು ಯೂನಿವರ್ಸಿಟಿಯ ಜನ, ಹಾಗೆಯೇ ಅಮೆಚೂರ್ ತಂಡಗಳು, ಈ ಆಳ್ತಾ ಇರೋ ಸರ್ಕಾರ ತರ್ತಾ ಇದ್ದ ಸಂಸ್ಥೆಗಳು ಏನಿತ್ತು ಅಂತಂದ್ರೆ ನಾಟಕ ಅಕಾಡೆಮಿ ಇರಬಹುದು, ಕನ್ನಡ ಸಂಸ್ಕೃತಿ ಇಲಾಖೆ ಇರಬಹುದು, ಕನ್ನಡ ಅಧ್ಯಯನ ಕೇಂದ್ರಗಳು ಇರಬಹುದು, ಅಥವಾ ಕನ್ನಡ ಭವನಕ್ಕೆ ಸಂಬಂಧಪಟ್ಟದ್ದೇನೋ ಇರಬಹುದು. ಈ ತರದ ಕೆಲವು ಬಂದು ಎಲ್ಲೋ ಒಂದು ಕಡೆ ಆಳ್ತಾ ಇದ್ದ ಸರ್ಕಾರವು ಮತ್ತೆ ಈ ನಾಟಕ ರಂಗದ ಜನ ಇವರೊಟ್ಟಿಗೆ ಎಲ್ಲೋ ಒಂದು ಕಡೆ ವ್ಯಾವಹಾರಿಕವಾಗಿ ನೆಂಟಸ್ತಿಗಳು ಅನಿವಾರ್ಯವಾಗಿ ಬಂದಂತ ಕಾರಣ. ವ್ಯಾವಹಾರಿಕ ನೆಂಟಸ್ತಿಗೆ ಅಂದ್ರೆ ಯಾರೋ ತಪ್ಪು ಮಾಡ್ತಾರೆ ಅನ್ನೋದಕ್ಕಿಂತ ನಾನು ಹೇಳ್ತಾ ಇಲ್ಲ. ಯಾವುದೋ ಒಂದು ಹುದ್ದೆ ಇದೆ, ಅದಕ್ಕೆ ಯಾರನ್ನು ಹಾಕೋಬೇಕು, ಯಾರನ್ನ ಹಾಕೋಬಹುದು, ಈ ಫೀಲ್ಡ್ ಅಲ್ಲಿ ಇರೋರು ಹಾಕೋಬೇಕು, ಯಾರನ್ನ ಹಾಕೋಬಹುದು, ನಮ್ಮ ಧೋರಣೆಗಳನ್ನು ಒಪ್ಪುವವರನ್ನ ಹಾಕೋಬೇಕು. ಈ ಸ್ಥಿತಿಯಲ್ಲಿದ್ದಾಗ ಏನಾಯ್ತು ಅಂತಂದ್ರೆ ನಿಧಾನವಾಗಿ ಎಡಪಂಥ ಧೋರಣೆಯಲ್ಲಿದ್ದಂತಹ ನಾಟಕದವರೆಲ್ಲ ಹೆಚ್ಚು ಕಮ್ಮಿ ಎಲ್ರೂ ಎಡಪಂಥ ಧೋರಣೆಯನ್ನೇ ಮುಂದುವರೆಸಿದ್ರು ಕೂಡ, ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ತಿರ್ಗಾ ಎಡಪಂಥ ಧೋರಣೆಯನ್ನೇ ನಾನು ಅದರ ಭಾಗವಾಗಿ ಇತ್ತು ಮುಂದುವರೆಸಿದ್ರು ಕೂಡ ಆಳುವ ಪಕ್ಷದೊಟ್ಟಿಗೆ ನಾವು ಗುರುತಿಸ್ಕೊಂಡ್ವಿ. ಅಂದ್ರೆ ಆ ಕಾಲದಲ್ಲಿ ಏನಾಯ್ತು, ಕೆಲವು ರೆಪರ್ಟರಿಗಳು ಮಾಡಬಹುದು ಅಂತ ಆಯ್ತು, ಕೆಲವು ಸಂಘ ಸಂಸ್ಥೆಗಳು ಅಂತ ಗುರುತಿಸ್ಕೋಬಹುದು ಅಂತ ಆಯ್ತು, ಕನ್ನಡ ಸಂಸ್ಕೃತಿ ಇಲಾಖೆ ಹಣ ಕೊಡುತ್ತೆ ಅಂತ ಆಯ್ತು, ನಾಟಕ ಅಕಾಡೆಮಿಯಲ್ಲಿ ಯಾವುದೋ ಅವಾರ್ಡ್ಸ್ ಕೊಡ್ತಾರೆ ಅಂತ ಆಯ್ತು. ಇನ್ನು ಯೂನಿವರ್ಸಿಟಿಗೆ ಬಂದಾಗ ಪ್ರೊಫೆಸರ್ಸ್ ಪೋಸ್ಟಿಂಗ್ಸ್ ಇರಬಹುದು, ಅಥವಾ ಪ್ರಮೋಷನ್ಸ್ ಇರಬಹುದು, ಯಾರೋ ವೈಸ್ ಚಾನ್ಸಲರ್ ಆಗಿ ಬರ್ಬಹುದು, ಕನ್ನಡ ಸಾಹಿತ್ಯ ಪರಿಷತ್ತಿನ ಲೆಕ್ಕ ಇರಬಹುದು. ಇವೆಲ್ಲವೂ ಏನಾಯ್ತು, ಎಲ್ಲೋ ಒಂದು ಆಳುವವರಿಗೂ ಮತ್ತೆ ಇವ್ರಿಗೂ ಎಲ್ಲಿಯೋ ಒಂದು ಕಡೆ ಈ ನೆಂಟಸ್ತಿಕೆಗಳು ಅನಿವಾರ್ಯವಾಗ್ತಾ ಬಂದು ಅಂತ ನನಗೆ ಅನ್ಸುತ್ತೆ. ಹಾಗಾಗಿ ಏನಾಯ್ತು, ಈಗ ನಮ್ಮಲ್ಲಿ ಏನಾಗಿದೆ, ಎಡಪಂಥದ ಧೋರಣೆಗಳು ನಮ್ಗೆ ಎಷ್ಟೇ ಇದ್ರೂ ಕೂಡ ರಾಜಕೀಯವಾಗಿ ಈ ರಾಜ್ಯದಲ್ಲಿ ಎಡಪಂಥ ರಾಜಕೀಯವಾಗಿ ಏನೋ ಮಾಡೋ ಸ್ಥಿತಿ ಇಲ್ಲ, ಯಾಕಂದ್ರೆ ಅವ್ರು ಯಾವ್ದ್ರೂ ಇಲ್ಲ. ಆದರೆ ಎಡಪಂಥದ ಧೋರಣೆ ಎಷ್ಟೇ ಇದ್ರೂ ಕೂಡ ಇವರೆಲ್ಲರೂ ಕೂಡ ಒಂದು ಪಕ್ಷದ ಬೆಂಬಲಿಗರಾಗಿ ನಿಲ್ತಾರೆ. ಅಲ್ಲಿಗೇನು ಅಂತಂದ್ರೆ ಎಲ್ಲೋ ಒಂದು ಕಡೆ ಆ ಕಾಲಗಳಲ್ಲಿ ಅಂದ್ರೆ ಬಹಳಷ್ಟು ವರ್ಷ ಕಾಂಗ್ರೆಸ್ ಪಕ್ಷಕ್ಕೆ ಆಡಿದ್ರಿಂದ, ಆ ಕಾಲದಲ್ಲಿ ಕಾಂಗ್ರೆಸ್ ಪಕ್ಷಗಳೇ ಆಡ್ತಾ ಇದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೂ ಮತ್ತೆ ನಾಟಕ ರಂಗಕ್ಕೂ ಎಲ್ಲೋ ಒಂದು ಕಡೆ ತಾಳೆ ಆಗಿದೆ. ಈಗ ಅದು ಸ್ಪಷ್ಟ ಕಾಣಿಸುತ್ತೆ ನಮ್ಗೆ. ಯಾಕೆ ಅಂತಂದ್ರೆ ಯಾವ್ದನ್ನ ಅವರು ವಿರೋಧಿಸ್ತಾರೋ ಅವರೊಟ್ಟಿಗೆ ಇವರು ಇರ್ತಾರೆ, ಇಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ. ಅಲ್ಲಿಗೆ ಏನಾಯ್ತು, ನಾವು ಉದ್ದಕ್ಕೂ ಈ ದೇಶದಲ್ಲಿ ರಾಷ್ಟ್ರವಾದ ಸತ್ತದ್ದು ಭ್ರಷ್ಟಾಚಾರದಿಂದ. ಯಾಕಂದ್ರೆ ನಾವು ಸಾಮಾನ್ಯವಾಗಿ ದೇಶವನ್ನ ತಾಯಿ ಅಂತ ಕರಿತೀವಿ ಅಲ್ವಾ. ತಾಯಿ ಅಂತಂದ್ರೆ ಬಹಳ ಗೌರವದಿಂದ ನೋಡ್ಬೇಕಾಗ್ತದೆ, ಇಲ್ಲೋ ಒಂದು ಕಡೆ ಹೆಣ್ಣು ಬಹಳ ಗೌರವದಿಂದ ನೋಡ್ಬೇಕಾಗ್ತು ಅಂತ. ನಿಧಾನವಾಗಿ ಉಪಯೋಗಕ್ಕೆ ಬಂತು, ನಂತರ ಎಕ್ಸ್ಪ್ಲಾಯ್ಟೇಷನ್ ಬಂತು. ಎಕ್ಸ್ಪ್ಲಾಯ್ಟೇಷನ್ ಬಂದಾಗ ಇದನ್ನ ಒಂದು ಲೂಟಿ ಮಾಡುವ ಜಾಗ ಅಂತ ನೋಡಿದ ಕೂಡಲೇ ಆ ಭಾವವೇ ಸತ್ತು ಹೋಯ್ತು. ಇದು ಲೂಟಿಯ ವಸ್ತು ಆಗ್ತಿದ್ದಂಗೆ ರಾಷ್ಟ್ರೀಯತೆ ಸತ್ತು. ನಾಳೆ ಲೂಟಿಗೆ ಯಾರು ನಿಂತಾರೋ ಅವರೊಟ್ಟಿಗೆನೆ ಇದೆಲ್ಲ ನಿಂತಾಗ ಇವರು ಅದರ ಭಾಗ. ನಾವು ಪ್ರಾಮಾಣಿಕತೆ ಮಾತಾಡಕ್ಕೆ ಥಿಯೇಟರ್ಗೆ ಬಂದವರು, ಆದ್ರೆ ಇಲ್ಲಿವರೆಗೂ ನಾವು ಯಾರು ಕೂಡ ಭ್ರಷ್ಟಾಚಾರದ ಬಗ್ಗೆ ಅದ್ಭುತವಾದ ನಾಟಕಗಳನ್ನ ನಾವು ಮಾಡಲೇ ಇಲ್ಲ. ಮಾಡಿದ್ರೆ ಅದು ಮಾಡಬೇಕಾಗಿತ್ತು. ಭ್ರಷ್ಟಾಚಾರದ ಬಗ್ಗೆ ನಾವು ಸಾಕಷ್ಟು ನಾಟಕಗಳನ್ನು ಮಾಡಿದ್ದಿದ್ದರೆ ಪ್ರಾಬಬಲಿ ನಮ್ಮಲ್ಲಿ ರಾಷ್ಟ್ರೀಯತೆಯ ಭಾವ ಇನ್ನೂ ಹೆಚ್ಚು ಉಳಿದಿರೋದು ಅಂತ ಅನ್ಸುತ್ತೆ. ಇದರೊಟ್ಟಿಗೆ ಇನ್ನೊಂದು ಸಣ್ಣ ದುರಂತ ಆಯಿತು. ನನ್ನ ಮನಸ್ಸಲ್ಲಿ ಕೂತ ಹಾಗೆ ಎಲ್ಲರ ಮನಸ್ಸಲ್ಲೂ ಅದೊಂದು ಭಾವ ಕೂತೇ ಇತ್ತು. ಯಾಕಂತಂದ್ರೆ ಈ ದೇಶದಲ್ಲಿ ರಾಷ್ಟ್ರೀಯತೆಗೂ ಮತ್ತೆ ಹಿಂದೂ ಧರ್ಮಕ್ಕೂ ಒಂದು ಥಳಕಿದೆ, ಇದೆರಡು ಸೇರಿ ಅಂತ. ಹಾಗಾಗಿ ಏನಾಗುತ್ತೆ, ಎಲ್ಲೋ ಒಂದು ಕಡೆ ರಾಜಕೀಯವಾಗಿ ಈ ಧರ್ಮೀಯರು ಅಂದ್ರೆ ಈ ಧರ್ಮದಲ್ಲಿರುವವರು ಓಟ್ ಹಾಕೋದಿಲ್ಲ ಅನ್ನೋದಾದರೆ ಅನ್ಯ ಧರ್ಮದವರನ್ನ ಓಲೈಸುವುದು ರಾಜಕೀಯವಾದ ಅವಶ್ಯಕತೆ ಆಯ್ತು ಒಂದು ಕಾಲಕ್ಕೆ. ಅವರಿಗೆ ರಾಜಕೀಯ ಅವಶ್ಯಕತೆ ಆಗ್ತಾ ಇದ್ದಂಗೆ ಏನಾಗುತ್ತೆ, ನಾಟಕಗಳಲ್ಲಿ ಕೂಡ ಏನಾಗುತ್ತೆ,
ಈ ಧರ್ಮವನ್ನು ತೆಗಳಬೇಕು ಅನ್ನೋದು ಎಲ್ಲೋ ಒಂದು ಭಾವ. ಅಂದ್ರೆ ಪ್ರಪಂಚದಲ್ಲಿರುವ ಯಾವ ಧರ್ಮದಲ್ಲಿ ಇಲ್ಲದೇ ಇರುವ ನ್ಯೂನತೆಗಳು ಈ ಧರ್ಮದಲ್ಲಿ ಕಾಣಕ್ಕೆ ಶುರುವಾಯಿತು. ಹಾಗಾಗಿ ಈ ಧರ್ಮದ ಬಗ್ಗೆ ಹಳಿಯುವುದು ಹೆಚ್ಚಾಯ್ತು. ನಿಧಾನವಾಗಿ ಧರ್ಮದ ಬಗ್ಗೆ ಹೇಳಿದ್ರೆ ಸಾಲ್ತು ಅನ್ನಿಸ್ತು. ಧರ್ಮದಲ್ಲಿರುವ ವರ್ಣಗಳನ್ನು ತಗೊಂಡಿದ್ದಾಯ್ತು. ವರ್ಣಗಳನ್ನ ತಗೊಂಡು ಆಮೇಲೆ ಏನಾಯ್ತು, ಅಲ್ಲಿ ಯಾರು ಮೇಲ್ಜಾತಿಯವರು ಇರ್ತಾರೆ ಅವರನ್ನ ಹಡೆದು ಮುಗಿಸೋಣ ಅನ್ನೋದಕ್ಕೂ ಬಂತು. ಹಾಗಾಗಿ ಇತ್ತೀಚಿನ ನಾಟಕಗಳಲ್ಲಿ ನಾವೇನಾದ್ರೂ ನೋಡಿದ್ರೆ ಅಂದ್ರೆ ಈ ವರ್ಣಾಶ್ರಮದ ಧರ್ಮದ ಯಾವುದೋ ಒಂದು ಭಾಗ ಇಟ್ಟುಕೊಂಡು ಮೇಲ್ವರ್ಗದವರನ್ನ ಅಂದ್ರೆ ಮೇಲ್ಜಾತಿಯವರು ಯಾರಿದ್ದಾರೆ ಅವರ ವಿರುದ್ಧ ಒಂದು ನಾಟಕ ಮಾಡೋದು ಸೂಕ್ತ ಅನ್ಸ್ಬಿಡ್ತು. ಇದು ಬಿಟ್ಟರೆ ನಾವೇನು ಮಾಡ್ತೀವಿ, ಇನ್ನು ಯಾವುದೋ ಒಂದು ಹೊರಗಿಂದ ತಗೊಂಡು ಬಂದಂತಹ ನಾಟಕ ಅಂದ್ರೆ ವೆಸ್ಟರ್ನ್ ನಾಟಕ ಯಾವುದೋ ಒಂದು ಇರಬಹುದು, ಇನ್ಯಾವುದೋ ಒಂದು ದೇಶದ ನಾಟಕ ಟ್ರಾನ್ಸ್ಲೇಟ್ ಮಾಡ್ತೀವಿ, ಅದರ ಬಗ್ಗೆ ಬರುತ್ತೆ. ಮತ್ತೆ ಇಲ್ಲಿ ಈ ಬಹಳ ಸೆಲೆಕ್ಟಿವ್ ಆಗೋದು ಕೂಡ ಇಲ್ಲೇ ಆಗುತ್ತೆ. ಎಲ್ಲೋ ಒಂದು ಕಡೆ ಒಂದು ರಾಜಕೀಯದ ಪಕ್ಷದ ಜೊತೆಗೆ ಇಡೀ ನಾಟಕ ರಂಗ ತಾಳೆ ಹಾಕೊಂಡ ಹಾಗ ಅವರ ಧೋರಣೆಗಳಿಗೆ ಒಪ್ಪುವಂತಹದ್ದೇ ಮಾಡಬೇಕು ಅಂತ ಆಯ್ತು. ನಾನು ನಾಟಕ ನೋಡಿದ್ದೇನೆ, ಸಂಸ್ಕಾರ ನಾಟಕ ಅನಂತಮೂರ್ತಿ ಅವರ ಪುಸ್ತಕ ಅದ್ಭುತವಾದ ಪುಸ್ತಕ. ಅಂದ್ರೆ ಯಾವುದೇ ಒಂದು ಜಾತಿಯಲ್ಲಿ ನ್ಯೂನತೆಗಳಿಲ್ಲ ಅಂತಲ್ಲ, ಯಾವುದೋ ಕಾಲದಲ್ಲಿ ಯಾರೋ ಕೆಲವು ತಂದಿರ್ತಾರೆ, ಅದು ಮತ್ತೆ ಸ್ವಚ್ಛ ಮಾಡ್ತಾ ಹೋಗ್ಬೇಕಾಗತ್ತೆ. ಏನಂದ್ರೆ ಧರ್ಮ ಅನ್ನೋದು ಒಂದು ನನ್ನ ಸ್ವಂತ ಮನೆ ಇದ್ದ ಹಾಗೆ, ಅಲ್ಲಿ ಇಲ್ಲಿ ಸ್ವಚ್ಛ ಬೇಕಾಗ್ತದೆ, ಅದು ಸ್ವಚ್ಛ ಮಾಡ್ಬೇಕಾಗತ್ತೆ. ಅದು ಒಡೆದು ಕಟ್ಟುವ ಪ್ರಶ್ನೆ ಅಲ್ಲ, ಯಾಕಂದ್ರೆ ಇದು ನನ್ನ ಕಾಲದಲ್ಲಿ ಶುರುವಾದದ್ದಲ್ಲ, ನನ್ನ ಕಾಲಕ್ಕೆ ಮುಖ್ಯವಂತದ್ದಲ್ಲ. ಹಾಗಾಗಿ ಇದನ್ನ ನನ್ನ ಪ್ರಜ್ಞೆಯಲ್ಲಿ ಕೂತಿದೆ, ಸ್ವಚ್ಛ ಮಾಡ್ಬೇಕು, ಅದಿದೆ. ಸಂಸ್ಕಾರ ನಾಟಕ ಅದು ಬಂತು. ಸಂಸ್ಕಾರ ನನ್ನ ನಾಟಕ ಫಿಲ್ಮ್ ಮಾಡಿದ್ರು, ಇತ್ತೀಚೆಗೆ ನಾಟಕ ಮಾಡಿದ್ರು, ನನ್ನ 3-4 ವರ್ಷದಿಂದ ನಾಟಕ ಮಾಡಿದಾಗ ಅದು ರಂಗಾಯಣದಿಂದ ಆದತ್ತೆ ನಾಟಕ ಅಂತ ಹೇಳಿ. ನಾಟಕದ ಬಗ್ಗೆ ಸಮಸ್ಯೆ ಇಲ್ಲ, ನಾಟಕ ಮಾಡಿದ್ರು ಪುಸ್ತಕ ನಾಟಕ ಮಾಡಿದ್ರು ಸರಿ. ಅದ್ರಲ್ಲಿ ಒಂದು ದೃಶ್ಯದಲ್ಲಿ ಏನಾಯ್ತು ಅಂತಂದ್ರೆ, ನಾನು ನೋಡ್ತಾ ಇದ್ದೆ ರಂಗಶಂಕರದಲ್ಲಿ ಆದ ದೃಶ್ಯದಲ್ಲಿ ಒಂದರಲ್ಲಿ ಏನಾಯ್ತು ಅಂತಂದ್ರೆ, ಎಲ್ಲ ಒಂದು ಕಡೆ ಆ ನಾರಾಯಣಪ್ಪ ಪಾತ್ರಧಾರಿ ಅವ ತೀರು ಹೋಗಿರ್ತಾನೆ, ಅವನ ಮಣ್ಣು ಮಾಡಿರೋದಿಲ್ಲ, ಅಂದ್ರೆ ಅವನ ಉತ್ತರ ಕ್ರಿಯೆ ನಡೆಸಿರುತ್ತಿಲ್ಲ. ಅಲ್ಲಿ ಬಂದ ಒಂದು ಮುಸಲ್ಮಾನ ಪಾತ್ರ, ಅವರು ಆ ಪಾತ್ರದಲ್ಲಿ ಹೇಳ್ತಾರೆ ಎಲ್ಲೋ ಒಂದು ಕಡೆ, ನಿಮ್ಮಗಳ ಕೈಲಿ ಆಗಲಿ ನಾನು ಮಾಡ್ತೀನಿ ಅಂತ. ಹೌದು, ಇದು ಅದ್ಭುತ. ಯಾಕಂತಂದ್ರೆ ಇದೆಲ್ಲೋ ಒಂದು ಕಡೆ ಹಿಂದೂ ಮುಸಲ್ಮಾನರ ಮಧ್ಯದ ಯಾವ ತರಹದ ನೆಂಟಸ್ತಿಗೆ ಇರಬೇಕು, ಒಬ್ಬರಿಗೊಬ್ಬರು ಪೂರಕವಾಗಿ ಬದುಕಬೇಕು, ಇದು ಒಂದು ದೇಶ ಅಂತ ಬದುಕಬೇಕು ಅಂತ ಹೇಳೋ ಪೂರಕವಾದ ಜಾಗ. ಅಷ್ಟೇ ಹೇಳಿ ನಿಲ್ಲಿಸಿದ್ರೆ ಚೆನ್ನಾಗಿತ್ತು. ಆ ಪಾತ್ರ ಮುಂದುವರೆದು ಒಂದು ಮಾತು ಹೇಳುತ್ತೆ, ಈಗ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಗೊತ್ತಾ ಅನ್ನೋದು. ಅಲ್ಲಿ ಏನಾಯ್ತು, ಎಲ್ಲೋ ಒಂದು ಕಡೆ ನಾವು ಯಾವುದೋ ಒಂದು ಜಾತಿಯನ್ನು ಬ್ಲೇಮ್ ಮಾಡ್ತಾ ಹೋಗ್ತೀವಿ, ಅದರ ಸಪೋರ್ಟ್ ಮಾಡೋದು ಒಂದು ಪಕ್ಷವನ್ನು ಸಪೋರ್ಟ್ ಮಾಡ್ತೀವಿ. ಆ ಪಕ್ಷ ಇಲ್ಲಿಯವರೆಗೂ ಚರಿತ್ರೆಯಲ್ಲಿ ಇದ್ದ ಹಾಗೆ, ಅಂದ್ರೆ ನಾನು ಹೇಳಿದಂಗೆ 78ರಿಂದ ಈಚೆಗೆ ಬಂದಂತ ವಿಷಯದಲ್ಲಿ ವರ್ಷಕ್ಕೊಂದು ಸ್ಕ್ಯಾಮ್ ಅನ್ನ ಕಂಡಿದೆ. ವೈಯಕ್ತಿಕವಾಗಿ ನಾವು ಯಾರು ಅದನ್ನ ಕಾಣದೇ ಇರ್ಬೋದು, ಅಂದ್ರೆ ಅದು ನಡೆದದ್ದು ಹೀಗೇನೆ, ಇದಕ್ಕೆ ಪ್ರೂಫ್ ಇದೆ, ದಾಖಲೆ ಇದೆ ಅಂತ ಹೇಳಕ್ ಇರ್ಬೋದು, ಅದರ ಆಗಿರೋದು ಸತ್ಯ ಅಂತ ಎಲ್ರಿಗೂ ಗೊತ್ತಿದೆ. ಹಾಗೆಯೇ ನನ್ನ ವೃತ್ತಿಯಲ್ಲಿ ಕೂಡ ಮನಸ್ಥಿತಿಗಳು ಬದಲಾದದ್ದು ನೋಡಿದ್ದೇನೆ ನಾನು. ಯಾವುದೋ ಒಂದು ಕಾಲದಲ್ಲಿ ಅಲ್ಲೊಬ್ಬರು ಇಲ್ಲೊಬ್ರು ಈ ತರಹ ಇದ್ದಾರೆ ಅಂತ ಆದದ್ದು, ಅಲ್ಲೊಬ್ರು ಇಲ್ಲೊಬ್ರು ಸ್ವಚ್ಛ ಅಷ್ಟೇ, ಮಿಕ್ಕದ್ದು ಕಷ್ಟ, ನಂಬೋದಕ್ಕೆ ಆಗಲ್ಲ ಅನ್ನೋ ಮನಸ್ಥಿತಿಗೆ ಬಂದು ಮುಗಿತು. ಹಾಗಾಗಿ ಪೂರಾ ಈ ದೇಶದಲ್ಲಿ ರಾಷ್ಟ್ರೀಯತೆ ಎಲ್ಲೋ ಒಂದು ಕಡೆ ನೆಲ ಕಚ್ಚಿದೆ, ರಾಷ್ಟ್ರೀಯತೆಯ ಭಾವವೇ ಉಳಿದಿಲ್ಲ ನಮ್ಮಲ್ಲಿ. ಆದರೆ ಅಂದ್ರೆ ಸಾಮಾಜಿಕವಾಗಿ ನಮ್ಮಲ್ಲಿ ಉಳಿದಿದೆ ಅಂತ ಅನ್ಸಲ್ಲ, ಕೆಲವು ವ್ಯಕ್ತಿಗಳಲ್ಲಿ ರಾಷ್ಟ್ರೀಯತೆಯ ಭಾವ ಇದೆ. ಮತ್ತೆ ಎಷ್ಟೋ ಕಡೆ ರಾಷ್ಟ್ರೀಯತೆಯ ಭಾವವನ್ನ ತಲೆಯಲ್ಲಿಟ್ಟು ನಾನು ಮಾತಾಡಕ್ ಹೋದ್ರೆ ನನ್ನ ಬಗ್ಗೆ ಬರುವ ದೊಡ್ಡ ದೂಷಣೆ ಏನು ಅಂತಂದ್ರೆ, ನಾನು ನನ್ನ ಧರ್ಮವನ್ನು ಪ್ರತಿನಿಧಿಸಿ ಮಾತಾಡ್ತಾ ಇದ್ದೀನಿ, ರಾಷ್ಟ್ರೀಯತೆ ಅಲ್ಲ ಅಂತ. ಎಲ್ಲೋ ಅವ್ರಿಗೂ ಒಂದು ತಲೆಯಲ್ಲಿ ಅನಿಸಿಬಿಟ್ಟಿದೆಯಾ ಈ ರಾಷ್ಟ್ರೀಯತೆಗೂ ಹಿಂದೂ ಧರ್ಮಕ್ಕೆಲ್ಲ ಒಂದ್ ಕಡೆ ತಾಳೆ ಇದೆ ಅಂತ. ಇಲ್ಲದ್ರೆ ಒಂದು ದೇವಸ್ಥಾನ ಹೊಡಿಬೇಕು ಅಂದ್ರೆ ಯಾಕೆ ಹೊಡಿಬೇಕು, ಇದ್ದುಕೊಳತ್ತಲ್ವ, ಹೊಡಿತೀವಿ ಅಂತಂದ್ರೆ ಎಲ್ಲೋ ಒಂದ್ ಕಡೆ ರಾಷ್ಟ್ರೀಯತೆಗೂ ಈ ಧರ್ಮಕ್ಕೂ ತಾಳೆ ಇದೆ ಅಂತ ಅನ್ಸಿದ್ಯಾ? ಈ ಧರ್ಮವನ್ನ ಯಾಕೆ ಯಾವಾಗ್ಲೂ ಹೊಡಿಬೇಕು? ಮತ್ತದೇ ಇದೆ. ಹಾಗಾಗಿ ನನಗೆ ರಂಗಭೂಮಿಯಲ್ಲಿ ನಾನು ನೋಡಿದರೆ, ನನಗೆ ಅರ್ಥವಾದ ಸನ್ನಿವೇಶದಲ್ಲಿ, ನನಗೆ ಎಕ್ಸ್ಪೋಸ್ ಆದ ರಂಗಭೂಮಿಯಲ್ಲಿ ರಾಷ್ಟ್ರೀಯತೆಯ ಬಗ್ಗೆ ನಾವೇನು ನಡೆಸದೇ ಇಲ್ಲ. ಬದಲಿಗೆ ಅಲ್ಲಿರುವಂತಹ ಲಂಪಟತನಗಳ ಬಗ್ಗೆ, ಆ ಆಳುವವರ ನ್ಯೂನತೆಗಳ ಬಗ್ಗೆ, ಅವರ ಲಂಪಟತನಗಳ ಬಗ್ಗೆ, ಅವರ ಲೂಟಿಗಳ ಬಗ್ಗೆ ನಾವು ಏನನ್ನೂ ಹೇಳದೇನೆ ಅದನ್ನ ಮರೆಮಾಚಿ ಬೇರೆ ಇಶ್ಯೂಸ್ನ ತಗೊಂಡು ಅದರ ಬಗ್ಗೆ ನಾಟಕವನ್ನು ಮಾಡಿಕೊಂಡು ದೊಡ್ಡದಾಗಿ ನಡೆಸಿ ನಾವು ಅದನ್ನ ಎಲ್ಲೋ ಒಂದು ಕಡೆ ಅವರು ಮಾಡಿದ ಲಂಪಟತನಗಳಿಗೆ ನಾವು ವಿಚಾರವಾದಿಗಳು, ಇಂಟೆಲೆಕ್ಚುಯಲ್ಸ್ ಅನ್ನಿಸ್ಕೊಂಡಂತ ನಾಟಕದವರು ಅದನ್ನ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡಿದವ. ಇದು ಒಂದು ಸಾರಿ ಅನ್ಸಿದೆ. ಎಲ್ಲೋ ಒಂದು ಕಡೆ ಪರೋಕ್ಷವಾಗಿ ನಾವು ಅದರ ವಿರುದ್ಧ ನಿಲ್ಲಲಿಲ್ಲ. ಅವರು ಹೇಳಿದ್ದನ್ನ ನಾವು ಸಪೋರ್ಟೇ ಮಾಡಿದ್ದೀವಿ. ಮತ್ತೆ ಈಗಲೂ ಅವರ ಕರೆದ ಜಾಥಾಗಳಲ್ಲಿ ನಮ್ಮನ್ನು ಸಾಕಷ್ಟು ಜನ ಕಾಣಿಸ್ತಾರೆ.
ಮತ್ತೆ ಎರಡನೇದು ಬಹಳ ಸೆಲೆಕ್ಟಿವ್ ಆಗ್ತೀವಿ. ರಾಜಕೀಯ ವ್ಯಕ್ತಿಗಳು ಸೆಲೆಕ್ಟಿವ್ ಆಗೋದ್ರಲ್ಲಿ ಅರ್ಥ ಇದೆ. ಅವರಿಗೆ ಬೆಳೆ ಬೇಯೋದಾದ್ರೆ ಅವರದ್ರ ಬಗ್ಗೆ ಮಾತಾಡ್ಬೇಕು, ಬೆಳೆ ಬೇಯದಿದ್ರೆ ಸೆಲೆಕ್ಟಿವ್ ಆಗಬೇಕು. ನಾವೇನು ಮಾಡ್ತೀವಿ, ಎಲ್ಲೋ ಒಂದು ಕಡೆ ನಮಗೆ ಸೂಕ್ತವಲ್ಲದ ರಾಜ್ಯದಲ್ಲಿ ಒಂದು ರೇಪ್ ಆದ್ರೆ ಈ ದೇಶದಲ್ಲೇ ಎಲ್ಲ ಕಡೆ ರೇಪ್ ಆಗ್ತಾ ಇದೆ, ಈ ಸರ್ಕಾರ ಏನು ನಡೆಸ್ತಾ ಇಲ್ಲ ಅಂತ ಕೂತ್ಕೋತೀವಿ. ಅದೇ ನಮಗೆ ಪ್ರಿಯವಾದ ಅಥವಾ ನಮಗೆ ಒಪ್ಪುವಂತಹ ಪಕ್ಷದವರು ಆಳ್ತಾ ಇದ್ದ ರಾಜ್ಯಗಳಲ್ಲಿ ರೇಪ್ ಆದ್ರೆ ಅದರ ಬಗ್ಗೆ ನಮ್ಮವರು ಒಂದು ಉಸಿರು ಕೂಡ ಬಿಡುತ್ತಿಲ್ಲ. ಅದು ಆಗಿಯೇ ಇಲ್ಲ ಅನ್ನೋ ತರದಲ್ಲಿ ನೆಮ್ಮದಿಯಾಗಿ ಓಡಾಡ್ತಾ ಇರ್ತಾರೆ. ಇಲ್ಲೋ ಒಂದು ಕಡೆ ನಾವು ರಾಜಕೀಯ ಪಕ್ಷದೊಟ್ಟಿಗೆ ಭಾಗವಾಗಿ ಹೋದವ ಅಂತ ಇತ್ತೀಚೆಗೆ ನನಗೆ ಅನ್ನಿಸ್ತಾ ಇದೆ. ಸತ್ಯವನ್ನ ಮಾತಾಡ್ಲಿಕ್ಕೆ, ವಿಚಾರವನ್ನ ಮಾತಾಡ್ಲಿಕ್ಕೆ ನಾವು ನಾಟಕಕ್ಕೆ ಬಂದದ್ದು. ಎಡ ಸಿದ್ಧಾಂತಗಳನ್ನು ಅಪ್ಪಿಕೊಂಡದ್ದು ಯಾತಕ್ಕೆ ಅಂತಂದ್ರೆ ಅದು ಪ್ರಾಮಾಣಿಕೆಯನ್ನು ಬೋಧಿಸುತ್ತೆ, ಬಂಡವಾಳಶಾಹಿಯ ವಿರುದ್ಧ ಇರುತ್ತೆ, ಕಂಡವರ ಆಸ್ತಿಯನ್ನು ನುಂಗೋದಿಲ್ಲ, ನಿನ್ನ ಮನೆಯ ಊಟವನ್ನ ನನ್ನ ಕೋಣೆಯೊಳಗೆ ನಾನು ನಾಳೆಗೆ ಅಂತ ತುಂಬಿಟ್ಕೊಳ್ಳೋದಿಲ್ಲ, ಈ ಬಂಡವಾಳಶಾಹಿತನ ನನಗೆ ಬೇಡ, ಈ ಭಾವಕ್ಕೆ ನಾಟಕಕ್ಕೆ ನಾವುಗಳು ಬಂದದ್ದು. ಅದರ ನಿಧಾನವಾಗಿ ನಾವು ಮುಂದುವರೆದು ಎಲ್ಲಿ ಹೋಗಿ ನಿಂತ್ವಿ ಅಂತಂದ್ರೆ ಇಲ್ಲಿಯವರೆಗೆ ಈ ದೇಶದಲ್ಲಿ ಆದಂತಹ ಹೆಚ್ಚು ಕಮ್ಮಿ ಎಲ್ಲ ಸ್ಕ್ಯಾಮ್ಗಳಿಗೆ ಜವಾಬ್ದಾರರಾದಂತ ಪಕ್ಷದ ಜೊತೆಗೆ ನಾವೆಲ್ಲೋ ನಿಂತು ಬಿಟ್ಟುವ ಅನ್ನೋ ಭಯ ಕಾಡ್ತಾ ಇದೆ. ಅದಿದ್ದಾಗ ನನಗನ್ಸುತ್ತೆ ಮಾನಸಿಕವಾಗಿ ನಾವು ರಾಷ್ಟ್ರೀಯತೆಯಿಂದ ದೂರ ಹೋಗಿದ್ದೀವಿ. ಒಂದೆರಡು ಸಣ್ಣ ಸಣ್ಣ ಉದಾಹರಣೆಗಳನ್ನು ಕೊಡೋದಾದ್ರೆ, ಇತ್ತೀಚೆಗೆ ಯಾವುದೋ ಒಂದು 3-4 ವರ್ಷದ ಹಿಂದೆ ಯಾವುದೋ ಒಂದು ಫೆಸ್ಟಿವಲ್ ನಡೀತು, ನಾಟಕದ ಫೆಸ್ಟಿವಲ್. ನಾಟಕದ ಫೆಸ್ಟಿವಲ್ಗಳು ಎಲ್ಲ ನಡೆಯೋದು ಕೂಡ ಸರ್ಕಾರದ ಹಣದಲ್ಲೇ ಹೊರತು ಪ್ರೇಕ್ಷಕರ ಹಣದಲ್ಲಿ ನಡೆದತ್ತಲ್ಲ. ಪ್ರೇಕ್ಷಕರ ಮಾತು ಗೌಣ ಆಗಿದೆ. ಇಲ್ಲಿ ನಾಟಕದ ಫೆಸ್ಟಿವಲ್ ನಡೀಬೇಕಾದ್ರೆ ಆತರ ಸೆಲೆಕ್ಟ್ ಮಾಡಿದ್ದು ಏನು ಅಂತಂದ್ರೆ ಮೂಲಭೂತವಾಗಿ ಎಲ್ಲ ಸ್ಟೇಟ್ಗಳಲ್ಲಿ ಬ್ಯಾನ್ ಆದ ನಾಟಕಗಳನ್ನು ಇಲ್ಲಿ ಮಾಡ್ತೀವಿ ಅಂತ ಹೇಳಿ. ನನಗಿದು ಮೊದಲನೇದಾಗಿ ನನಗೆ ಅರ್ಥನೇ ಆಗುದಿಲ್ಲ. ಎಲ್ಲ ಸ್ಟೇಟ್ಗಳಲ್ಲಿ ಬ್ಯಾನ್ ಆದ ನಾಟಕ ಮಾಡ್ತೀವಿ ಅಂತಂದ್ರೆ ಬ್ಯಾನ್ ಆದ ನಾಟಕ ಯಾಕೆ ಮಾಡಬೇಕು? ಯಾವುದೋ ಒಂದು ರಾಜ್ಯದಲ್ಲಿ ಅದನ್ನು ಬ್ಯಾನ್ ಮಾಡಿದ್ದಾರೆ ಅಂತಂದ್ರೆ ಅಲ್ಲಿ ಆಳ್ವಿಕೆಗೆ ಬಂದಂತಹ ಅಂದ್ರೆ ಓಟ್ ಹಾಕಿ ಗೆದ್ದಂತಹ ಒಂದು ಪಕ್ಷ ಇರುತ್ತೆ. ಅವರ ಪ್ರಕಾರ ಇದು ಸಮಾಜಕ್ಕೆ ವಿರುದ್ಧವಾದ ಯಾವುದೋ ಧೋರಣೆ ಇದೆ, ಹಾಗಾಗಿ ಬ್ಯಾನ್ ಆಗಿದೆ ಅಂದ್ರೆ ಅದನ್ನೇ ನಾವು ಮಾಡ್ತೇವೆ. ಅಲ್ಲಿ ಎಲ್ಲೋ ಒಂದು ನಮ್ಮ ಮನಸ್ಸಿನ ಭಾವದಲ್ಲಿ ನಾವು ಯಾವುದರ ವಿರುದ್ಧ ಹೋಗ್ಬೇಕು ಅದನ್ನು ಹೋಗ್ತಾನೆ ಇಲ್ಲ, ಯಾವುದರ ಫಲ ಇರಬೇಕು ಅದರ ಫಲ ಇಲ್ಲ, ಯಾವುದರ ಪರ ಇರಬಾರ್ದು ಅದರೊಟ್ಟಿಗೆ ನಾವು ಗುರುತಿಸ್ಕೊತಾ ಇದ್ದೀವಿ. ಹಾಗಾಗಿ ನನಗನ್ಸೋದು ಏನು ಅಂತಂದ್ರೆ ಇಲ್ಲಿ ದೇಶ ಪ್ರೇಮದ ಜಾಗವನ್ನ ಸಣ್ಣ ಪುಟ್ಟ ವೈಯಕ್ತಿಕ ಪ್ರೇಮಗಳು ಅಂಟುಕೊಂಡ ಆಗಿದೆ. ಅಂದ್ರೆ ನನಗಿಲ್ಲಿಂದ ಹಣ ಬರುತ್ತೆ, ನನಗಿದರಿಂದ ಗುರುತು ಸಿಗುತ್ತೆ, ಅದನ್ನ ನಡ್ಸ್ಕೊಂಡು ಹೋಗ್ತೀವಿ. ನಮ್ಮ ಇಂಟೆಲೆಕ್ಚುಯಲ್ ಪ್ರೋಸೆಸ್ ಎಲ್ಲವನ್ನು ನಾವು ಯಾವುದೋ ಒಂದು ಜಾತಿಯನ್ನ ಅಥವಾ ಒಂದು ಧರ್ಮವನ್ನ ಹಡಿಯೋದ್ರಲ್ಲಿ ಅಥವಾ ಅದನ್ನ ಕೀಳಾಗಿ ತೋರಿಸೋದ್ರಲ್ಲಿ ಕಾಲ ಕಳೆದು ಬಿಟ್ಟು ಅಂತ ಅನ್ಸುತ್ತೆ. ಹಾಗಾಗಿ ರಂಗಭೂಮಿ ರಾಷ್ಟ್ರೀಯತೆಗೆ ಏನಾದ್ರೂ ಕಾಂಟ್ರಿಬ್ಯೂಟ್ ಮಾಡಿದೀಯಾ ಅಂತಂದ್ರೆ ನಾನು ಇದ್ದಂತಹ ಕಾಲಘಟ್ಟದಲ್ಲಿ ಅಂದ್ರೆ 81ನೇ ಇಸವಿಯಿಂದ ಹಿಡಿದು 2020 ಕಾಲಘಟ್ಟದಲ್ಲಿ ರಾಷ್ಟ್ರೀಯತೆಗೆ ರಂಗಭೂಮಿ ಕಾಂಟ್ರಿಬ್ಯೂಟ್ ಮಾಡಲಿಲ್ಲ. ಎರಡನೇದು ತದ್ ವಿರುದ್ಧವಾಗಿ ಎಷ್ಟೋ ಸರಿ ಕೆಲಸ ಮಾಡಿದ್ಯಾ ಅಂದ್ರೆ ಖಂಡಿತ ತದ್ ವಿರುದ್ಧವಾಗಿ ಕೆಲಸ ಮಾಡಿ. ಮತ್ತೆಲ್ಲ ಒಂದು ಕಡೆ ನಾವು ಗುರುತಿಸ್ಕೊಳ್ಳೋ ರೀತಿ ಯಾವ ತರಹ ಇದೆ ನೋಡಿ. ಯಾವಾಗಲೂ ಒಂದು ಸಾರಿ ಒಂದು ಕಾನೂನು ತರೋದಕ್ಕೆ ಪ್ರಯತ್ನ ಪಟ್ರು. ಏನು ಅಂತಂದ್ರೆ ಬೆಂಗಳೂರಿನಲ್ಲಿ ಈ ನ್ಯೂ ಇಯರ್ಸ್ ಇವು ಸ್ವಲ್ಪ ಸಮಸ್ಯೆ. ರಾತ್ರಿ 12 ಗಂಟೆವರೆಗೂ ಕ್ರಿಕೆಟ್ ರೋಡ್ ಎಂಟಿ ರೋಡ್ನಲ್ಲಿ ಪಾನ ಪೇಯ ಎಲ್ಲ ವ್ಯವಸ್ಥೆಗಳು ಇರ್ತದೆ. ಜನ ಮಿಸ್ಬಿಹೇವ್ ಮಾಡ್ತಾರೆ, ಗುಂಪು ಸೇರಿದಾಗ ಕಂಟ್ರೋಲ್ ಮಾಡೋದು ಕಷ್ಟ. ಬೇಕು ಅಂತ ಯಾರು ಮಾಡೋದಿಲ್ಲ, ಅವರಿಗೆ ಒಬ್ಬೊಬ್ರು ಎಲಿಮೆಂಟ್ಸ್ ಇರ್ತಾರೆ. ಅದು ಯಾವುದೋ ಒಂದು ಕಾನೂನು ತರೋದಕ್ಕೆ ಪ್ರಯತ್ನ ಪಟ್ರು. ಅಂದ್ರೆ ರಾತ್ರಿ 10 ಗಂಟೆಗೆ ಅಲ್ಲಿ ಪಾನ ಪೇಯಗಳು ಬೇಡ, ಅಲ್ಲಿ ನಿಲ್ಸಿ ಬಿಡೋಣ ಅನ್ನೋ ತರದ್ದೇನೋ ಆಯ್ತು. ಅದಕ್ಕೆ ಡೌನಾರ್ ಮುಂದೆ ಪ್ರದರ್ಶನವಾಯ್ತು. ಏನು ಅಂತಂದ್ರೆ ಮನುಷ್ಯನ ಹಕ್ಕು, ಅದನ್ನ ಹೇಗೆ ಕಿತ್ಕೋತೀರಿ ನೀವು ಅಂತ. ನಾನು ಹೇಳೋದು ಅದು ಮನುಷ್ಯನ ಹಕ್ಕು ಅನ್ನೋದನ್ನ ಬಹಳ ಸಂಕೀರ್ಣವಾಗಿ ಯೋಚನೆ ಮಾಡಿದಾಗ ಅದೊಂದು ಮನುಷ್ಯನ ಹಕ್ಕು. ಎಲ್ಲೋ ಒಂದು ಕಡೆ ಸ್ವಾತಂತ್ರ್ಯವನ್ನ ಕಿತ್ಕೋತಾ ಇದ್ದೀವಿ ಅಂತ. ಆದ್ರೆ ಸಾಮಾನ್ಯ ಮನುಷ್ಯನ ದೃಷ್ಟಿಕೋನದಲ್ಲಿ ಏನು ಅಂತಂದ್ರೆ ನಾಟಕದವರೆಲ್ಲ ಕೂತ್ಕೊಂಡು ಕುಡುಕರಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೋಗ್ತದೆ. ಯಾರೋ ಒಬ್ಬ ಕುಡುಕ, ಯಾರೋ ಒಬ್ಬ ಜುಜುಗೋರ ಅಥವಾ ಇನ್ಯಾವುದೋ ಒಂದು ಚಟ ಇರುವಂತ ಮನುಷ್ಯ, ಈ ತರಹದನ್ನ ಸಪೋರ್ಟ್ ಮಾಡುವಂತಹ ಮನುಷ್ಯನ ನಾವು ಬೇಸಿಕಲಿ ನಾವು ಅವ್ರನ್ನ ಏನ್ ಮಾಡ್ತೀವಿ, ರಾಷ್ಟ್ರವಾದದೊಳಗಿನ ಭಾಗ ತೊಗೊಳೋದಕ್ಕೆ ಆಗೋದೇ ಇಲ್ಲ ಅಲ್ವಾ. ಅದನ್ನ ಸಪೋರ್ಟ್ ಮಾಡ್ತಾ ನಿಂತ್ರೆ ನನ್ನ ಚಟಗಳ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು ಮಾತಾಡ್ತಿರೋದು ಆ ಭಾವದ ಬಗ್ಗೆ. ಹಾಗಾಗಿ ಇಲ್ಲಿ ಕನ್ನಡ ಅಂದ್ರೆ ರಂಗಭೂಮಿ, ಅಮೆಚೂರ್ ರಂಗಭೂಮಿ ವಿಷಯಕ್ಕೆ ಬಂದಾಗ ರಾಷ್ಟ್ರವಾದ ಬೆಳೆಯುವಂತಹ ಸಾಕಷ್ಟು ಮಾಡಬಹುದಿತ್ತು. ಅದರ ಅನ್ಫಾರ್ಚುನೇಟ್ಲಿ ಆ ತರದ್ದೇನೂ ಆಗ್ಲಿಲ್ಲ.
ತದ್ವಿರುದ್ಧವಾದ ದಿಕ್ಕಿನಲ್ಲೇ ಸಾಕಷ್ಟು ಮಾಡಿದ್ವ, ಮತ್ತೆ ಅದರ ವಿರುದ್ಧವಾದ ಕೆಲವು ಫೋರ್ಸ್ಗಳಿಗೆ ನಾವು ಸಪೋರ್ಟ್ ಮಾಡಿದ್ವ ಅನ್ನೋದೆಷ್ಟೋ ಸರಿ ಅನಿಸುತ್ತೆ. ಯಾಕಂದ್ರೆ ಇತ್ತೀಚೆಗೆ ನಮಗೆ CAA ವಿರುದ್ಧ ಆದಂತ ಕಾನೂನು ಸರಿನ ಬಿಟ್ಟು ಆ ಚರ್ಚೆಗೆ ನಾನು ಹೋಗ್ತಾ ಇಲ್ಲ, ಅದು ಈ ವೇದಿಕೆಗೆ ಬೇಕಾಗಿದೆ ಅಂತ ಅನ್ಸಲ್ಲ ನನಗೆ. ಆದ್ರೆ ಅಲ್ಲಿ ಬಂದು ನಿಂತಾಗ ಏನಾಗುತ್ತೆ, ಅದಕ್ಕೆ ಸಪೋರ್ಟ್ ಮಾಡ್ಲಿಕ್ಕೆ ನಿಂತವ್ರು ಅಂದ್ರೆ ಅಲ್ಲಿ ಯಾವುದೋ ಒಂದು ಶಾಹಿನ್ ಬಾಬಾ ಏನೋ ಡೆಲ್ಲಿನಲ್ಲಿ ಮಾಡಿದ್ರು, ಅದೇ ತರದ್ ಇಲ್ಲೂ ಮಾಡ್ತೀವಿ ಅಂತ ಒಂದು ಮಾಡಿದ್ರು. ಅದರಲ್ಲೂ ನನಗೆ ಅಮೆಚೂರ್ ನಾಟಕ ತಂಡದವರು ಸಾಕಷ್ಟು ಜನ ಅದರಲ್ಲಿ ಇದ್ರು. ಮತ್ತೆ ಅಲ್ಲಿ ವೇದಿಕೆ ಮೇಲೆ ಯಾರೋ ಒಬ್ಬಾಕೆ ಕೂಗುತ್ತಾಳೆ ಪಾಕಿಸ್ತಾನದಿಂದ ಬಂದು ಕೂಗಿದ್ದು, ಅದೇನೋ ಕೇಸ್ ಆಯ್ತು. ಆದ್ರೆ ನಾನು ಹೇಳೋದು ಏನು ಅಂತಂದ್ರೆ, ಎಲ್ಲಿ ರಾಷ್ಟ್ರವಾದದ ವಿರುದ್ಧ ಅಂತ ಕಾಣುತ್ತೆ ಆ ತರಹದಕ್ಕೆ ನಾವು ವೇದಿಕೆ ಮಾಡಿಕೊಟ್ಟಂಗ. ಮತ್ತೆ ಇತ್ತೀಚಿನ ದಿನಗಳಲ್ಲಿ JNUನಲ್ಲಿ ಆದಂತಹ ಘಟನೆ, ಈಗ ಒಂದು 4-5 ವರ್ಷ ಹಿಂದೆ ಆದಂತಹ ಘಟನೆ, ಅಲ್ಲೂ ಕೂಡ ಅದೇನು ಒಟ್ಟುಕೊಟ್ಟೆ ಬೇಕಾರಂಗೆ ಅಂತ ಹೇಳ್ಬಿಟ್ಟು ಯಾರೋ ಸ್ಲೋಗನ್ ಹೋಗಿದ್ರು. ಹಾಗಾಗಿ ಒಂದು 3-4 ಹೆಸರುಗಳು ಬಹಳ ಫೇಮಸ್. ಆ ಹೆಸರಿನವರು ಇಲ್ಲೂ ಬಂದು ಇಲ್ಲೂ ಕೂಡ ಎಲ್ಲೋ ನಾಟಕ ರಂಗದವರಿಗೆ ಸಂಬಂಧಪಟ್ಟಂತಹ ಜನಗಳೊಟ್ಟಿಗೆ ಓಡಾಡ್ತಾ ಇದ್ದಾಗ ಗುರುತಿಸ್ಕೊಂಡಾಗ ಏನಾಗುತ್ತೆ ಅಂದ್ರೆ, ಎಲ್ಲೋ ಒಂದು ಕಡೆ ನಾವು ರಾಷ್ಟ್ರವಾದದ ವಿರುದ್ಧನೇ ಹೋಗ್ತಾ ಇದೀವ ಅನ್ಸಿದೆ ನನಗೆ. ಹಾಗಾಗಿ ರಂಗಭೂಮಿಯಿಂದ ರಾಷ್ಟ್ರವಾದಕ್ಕೆ ಕಾಂಟ್ರಿಬ್ಯೂಷನ್ ಆಗಿದೆಯಾ ಅಂತಂದ್ರೆ ನನ್ನ ವೈಯಕ್ತಿಕ ದೃಷ್ಟಿಕೋನದಲ್ಲಿ ಇಲ್ಲ. ವಿಚಾರವಾದಿಗಳು, ಇಂಟೆಲೆಕ್ಚುಯಲ್ಸ್, ಮತ್ತೆ ಅದೆಲ್ಲೋ ಒಂದು ಕಡೆ ಎಡಪಗತ್ತದ ಸಿದ್ಧಾಂತಗಳು ಇರುವಂತವ್ರು, ಇಂಥ ಗಟ್ಟಿ ಜನಗಳು ನಾವು ಒಂದು ರಾಷ್ಟ್ರವಾದದ ಬಗ್ಗೆ ಸ್ವಲ್ಪ ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡಬಹುದಿತ್ತೇನೋ, ಮಾಡದ ಹಾಗೆ ನನಗನ್ಸುತ್ತೆ. ಇನ್ನು ಚಿತ್ರರಂಗಕ್ಕೆ ಬಂದ್ರೆ, ಈಗ ಇಲ್ಲಿ ಬರ್ತಾ ಇರುವ ಕನ್ನಡದಲ್ಲಿ ಬರ್ತಾ ಇರುವ ಚಿತ್ರಗಳ ಬಗ್ಗೆ ಅದರಲ್ಲಿ ಯಾವುದೇ ತರಹದ ಸಿದ್ಧಾಂತಗಳ ಬಗ್ಗೆ ಮಾಡಿದ್ದಲ್ಲ. ಇತ್ತೀಚೆಗೆ ಒಂದು ಬಂದಿದೆ Act 78 ಅಂತ ಒಂದು ಬಂದಿದೆ, ಅದರಲ್ಲಿ ಕರಪ್ಷನ್ ಬಗ್ಗೆ ಮಾಡಿದ್ದಾರೆ. ನನ್ನ ಕೇಳಿದ್ರೆ ಪ್ರಾಬಬಲಿ ನನ್ನ ಕಾಲಘಟ್ಟದಲ್ಲಿ ಅಂದ್ರೆ ನಾನು ಈ 30 ವರ್ಷದಲ್ಲಿ ನಾನು ನೋಡಿದಂತ ಕನ್ನಡ ಚಿತ್ರಗಳಲ್ಲಿ, ಅಂದ್ರೆ ನಾನು ನೆನಪಲ್ಲಿ ಉಳಿದಂತ ಕನ್ನಡ ಚಿತ್ರಗಳಲ್ಲಿ Act 78 ನಲ್ಲಿ ಅವರು ನೀಟಾಗಿ ಮಾತಾಡಿರೋದು ಕರಪ್ಷನ್ ವಿರುದ್ಧನೇ. ಇದು ತೊಡದರೆ ಪ್ರಾಬಬಲಿ ನಮ್ಮದೊಂದು ದೇಶ ಆಗ್ತದೆ. ಇಲ್ಲದಿದ್ರೆ ನಾವೆಲ್ಲ ಇಲ್ಲಿ ಅಲಮಾರಿಗಳು ರೆಫ್ಯೂಜೀಸ್ ತರ ಬಂದಿದ್ದೀವಿ, ಏನ್ ಸಿಗತ್ತೆ ನಾವು ಲೂಟಿ ಮಾಡ್ತೀವಿ, ತಿಂತೀವಿ, ಓಡೋಗ್ತೀವಿ. ಎಲ್ಲಿಗೆ ಅನ್ನೋದು ಗೊತ್ತಿಲ್ಲ, ಎಲ್ಲಿಗೆ ಅನ್ನೋದು ಗೊತ್ತಿಲ್ಲ, ಎಲ್ಲಿಗೆ ಅನ್ನೋದು ಯಾರಿಗೂ ಗೊತ್ತಿಲ್ಲ, ಓಡೋಗೋದು ಎಲ್ಲಿ ಹೋಗ್ಬೋದು ನಾವು. ಹಾಗಾಗಿ Act 78 ಅನ್ನೋದ್ರಲ್ಲಿ ಮಾತ್ರ ಬಂದಿದೆ, ಬೇರೆ ಕಡೆ ಬಂದಿಲ್ಲ. ಮತ್ತೆ ಇನ್ನೊಂದು ನನಗೆ ನೋಡಿದ ನೆನಪಿನಲ್ಲೇ ನಾನು ಹೇಳ್ತೀನಿ, ನಾವು ಚಿತ್ರರಂಗದಲ್ಲಿ ಬಂದಾಗ ಏನಾಗ್ತದೆ, ಇದರ ತದ್ವಿರುದ್ಧ ಅದನ್ನು ಹೇಳೋದಕ್ಕೆ ಪ್ರಯತ್ನ ಪಡ್ತೇವೆ, ತದ್ವಿರುದ್ಧವಾದದನ್ನು ಹೇಳೋದಕ್ಕೆ ಪ್ರಯತ್ನ ಪಡ್ತೇವೆ. ನನಗೆ ಈ ರಂಗದೇ ಬಸಂತಿ ಫಿಲ್ಮ್ ನೋಡಿದ್ದು ಬಹಳ ಚೆನ್ನಾಗಿ ನೆನಪಿದೆ, ಅಮೀರ್ ಖಾನ್ ಅವರು ಮಾಡಿದಂತಹ ಚಿತ್ರ. ಅದರಲ್ಲಿ ಏನು ಅಂದ್ರೆ ಈ MiG-17 ಅದು ಯಾವುದೋ ಒಂದು ಆ ಕಾಲದ ಪ್ಲೇನ್ ಇತ್ತು, ಅದು ಆಗಿನ ಸರ್ಕಾರ ಅಂದ್ರೆ UPA ಸರ್ಕಾರ ಅವರು ತರಿಸಿದಂತಹ ಪ್ಲೇನ್. ಅದ್ರಲ್ಲಿ ಏನೋ ಕರಪ್ಷನ್ ಆಗಿತ್ತು ಅಂತ ಒಂದಷ್ಟು ಚಾರ್ಜಸ್ ಇತ್ತು. ಅದು ಏನಾಗುತ್ತೆ, ಒಂದು ಆಕ್ಸಿಡೆಂಟ್ ಆಗತ್ತೆ, ಮಾಧವನ್ ಅನ್ನೋ ನಟ ಒಬ್ಬ ಪೈಲಟ್ ಸತ್ತು ಹೋಗ್ತಾನೆ. ಇವರು ಸರ್ಕಾರದ ವಿರುದ್ಧ ಕ್ಯಾಂಡಲ್ ಹಿಡ್ಕೊಂಡು ಗೇಟ್ ವೇ ಆಫ್ ಇಂಡಿಯಾ ಅದೆಲ್ಲ ಒಂದು ಕಡೆ ನಿಲ್ತಾರೆ. ಅಂದ್ರೆ ಅಲ್ಲಿ ಒಂದು ಕಡೆ ಪ್ರದರ್ಶನ ಸಾಮಾನ್ಯ ಅಲ್ಲಿ ಮಾಡುವಂತ ಜಾಗ, ಅಲ್ಲಿ ಧರಣಿ ಕೊಡ್ತಾರೆ ಅಥವಾ ಪ್ರದರ್ಶನ ಯಾವುದೋ ಒಂದು ಕೊಡ್ತಾರೆ. ಅಲ್ಲಿ ಇವರನ್ನು ಓಡಿಸ್ಲಿಕ್ಕೆ ಬಾಡಿಗೆ ಗೂಂಡಾಗಳು ಬರ್ತಾರೆ. ಆದ್ರೆ ಆ ಗೂಂಡಾಗಳನ್ನೆಲ್ಲವನ್ನೂ ಇವರು ತೋರಿಸೋದು ಹೇಗೆ ಅಂತಂದ್ರೆ, ಮಫ್ಲರ್ ಹಾಕೊಂಡು ಹಣೆ ಮೇಲೆ ಉದ್ದ ಕುಂಕುಮ ಹಿಡ್ಕೊಂಡು ಬರ್ತಾರೆ. ಎಲ್ಲೋ ಒಂದು ಕಡೆ ಏನಾಗುತ್ತೆ, ನಮ್ಮ ತಲೆಯಲ್ಲಿ ಜನರ ತಲೆಯಲ್ಲಿ ಹಿಂದೂ ಟೆರರಿಸಂ ಅಥವಾ ಹಿಂದೂ ಕೋಮುವಾದಿಗಳು ಅಥವಾ ಈ ರೌಡಿಗಳಿದ್ದಾರೆ ಅನ್ನೋ ತರಹದ್ದು, ಅಂದ್ರೆ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಇದ್ದಾರೆ, ಇವರುಗಳು ಬಂದು ಮಾಡ್ತಾ ಇದ್ದಾರೆ, ಇವರುಗಳು ಬಂದು ನ್ಯಾಯವಾದದ್ದನ್ನೇ ಎಬ್ಬಿಸ್ತಾರೆ ಅನ್ನೋದನ್ನ ಬಿಂಬಿಸ್ತಾರೆ. ಇಲ್ಲಿ ಬರೋ ವಿಷಯ ಏನು ಅಂತಂದ್ರೆ, ಮಿಕ್ಕಿದ್ದದ್ದು UPA ಸರ್ಕಾರಕ್ಕೆ ಸಂಬಂಧಪಟ್ಟದ್ದು. ಅಲ್ಲಿ ಕುಂಕುಮ ಇಟ್ಕೊಂಡು ಅವನ ಹಿಂದೂ, ಯಾಕಂದ್ರೆ ಹಿಂದೂ ಅಂದ್ರೆ ನಾವು ಬೇರೆ ಇನ್ನೊಂದು ಪಾರ್ಟಿ ಜೊತೆ ಗುರುತಿಸ್ತೀವಲ್ವಾ, ಅವ ಯಾರು ಬರೋದಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ರೌಡಿಗಳು ಬರ್ಬೋದು, ಬರಲ್ಲ ಅಂತ ಹೇಳಲ್ಲ, ಎಲ್ಲ ಪೊಲಿಟಿಕಲ್ ಇರಬಹುದು, ನಾನು ಹೇಳ್ತಿರೋದು ಅಲ್ಲಿ ಬರೋದಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಕೂಡ ನಾವೇನ್ ಮಾಡ್ತೀವಿ, ಎಲ್ಲೋ ಒಂದು ಕಡೆ ಹಿಂದೂಸು ಇವರು ಕ್ರೌರ್ಯಕ್ಕೆ ನಿಂತಾರೆ, ಇವರು ರೌಡಿಗಳಾಗ್ತಾರೆ, ಇವರು ನ್ಯಾಯದ ವಿರುದ್ಧ ನಾವು ಹೋರಾಟಕ್ಕೆ ನಿಂತರೆ ಇವರು ಬಂದು ನಮ್ಮನ್ನು ಬಿಡಿತಾರೆ, ಇದನ್ನ ಪ್ರೊಜೆಕ್ಟ್ ಮಾಡಿದೆಯೇ ಹೊರತು ಚಾರಿತ್ರಿಕವಾಗಿ ಕೂಡ ಅದು ತಪ್ಪು. ಯಾಕಂದ್ರೆ ಮಿಗ್ಗುಗೂ ಈಗಿರುವ ಪಾರ್ಟಿಗಳಿಗೂ ಯಾವುದೇ ಸಂಬಂಧ ಇಲ್ಲ. ಹಿಂದೂ ಧರ್ಮದೊತ್ತಿಗೆ ಗುರುತಿಸ್ಕೊಂಡಂತ ಪಾರ್ಟಿಗೂ ಮಿಗ್ಗುಗೂ ಯಾವುದೇ ಸಂಬಂಧ ಇಲ್ಲ, ಇವ್ರು ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿಗೆ ಅವರ ರೌಡಿಗಳನ್ನ ತೋರಿಸ್ಬೋದಿತ್ತಲ್ವಾ, ತೋರ್ಸಲ್ಲ, ನಾವು ಇವರನ್ನು ತೋರಿಸ್ತೀವಿ. ಯಾಕಂದ್ರೆ ಇದು ಮಾರಾಟಕ್ಕೆ ಸೌಕರ್ಯ, ಮತ್ತೆ ಓಲೈಸಬಹುದು, ಯಾವ ಪಕ್ಷದಿಂದ ಹಣ ಬರುತ್ತಾ ಅದನ್ನ ಓಲೈಸಬಹುದಲ್ವಾ, ಇದ್ಯಾವುದೋ ಒಂದು ದೃಷ್ಟಿಕೋನ ಇಟ್ಕೊಂಡು ಕೂತಿದ್ದೇವೆ ನಾವು. ಹಾಗಾಗಿ ಉದ್ದಕ್ಕೂ ನಮ್ಮಲ್ಲಿ
ಈ ದೇಶದ ಚೌಕಟ್ಟು ಅಥವಾ ರಾಷ್ಟ್ರೀಯತೆ ಚೌಕಟ್ಟನ್ನ ಹಿಡಿದಿಟ್ಟದ್ದು ಒಂದು ಧರ್ಮದ ತಂತು, ಒಂದು ನಂಬಿಕೆಯ ತಂತು. ಬೇರೆ ಧರ್ಮದವರು ಕಾಂಟ್ರಿಬ್ಯೂಟ್ ಮಾಡಿಲ್ವಾ? ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಅವರಲ್ಲಿ ರಾಷ್ಟ್ರೀಯತೆ ಇಲ್ವಾ? ಇಲ್ಲ ಅಂತ ಹೇಳೋದಿಲ್ಲ, ರಾಷ್ಟ್ರೀಯತೆ ಇದೆ. ಆದರೆ ಈ ರಂಗಭೂಮಿ ಮತ್ತೆ ಸಿನಿಮಾದಲ್ಲಿ ಸೇರಿದಂತಹ ಜನಗಳು ಈ ಗುಂಪು ಆ ಗುಂಪನ್ನು ಒಂದರ ಎದುರಿಗೆ ಒಂದರನ್ನು ನಿಲ್ಲಿಸಿ, ಯಾವ ಗುಂಪು ಇದ್ಯಾವುದರಲ್ಲೂ ತೊಡಗೋದೇ ಇಲ್ಲವೋ ಅದನ್ನ ಕ್ರೌರ್ಯ ಅಂತ ಬಿಂಬಿಸ್ತೀವಿ. ಯಾಕಂತಂದ್ರೆ ಈ ಧರ್ಮ ಹೊಡೆದರೆ ರಾಷ್ಟ್ರೀಯತೆ ಹೊಡಿಬಹುದು ಅಂತ ಅನ್ಸುತ್ತೆ. ಇರಬಹುದು, ನನಗೆ ಗೊತ್ತಿಲ್ಲ. ಅಂದ್ರೆ ಲೂಟಿಗೆ ಸೌಕರ್ಯ ಆಗತ್ತೆ. ಯಾರೋ ಒಬ್ಬ, ನಾನು ಈ ರಾಷ್ಟ್ರವನ್ನು ಪ್ರೀತಿಸ್ತೀನಿ, ನೀವು ಪ್ರೀತಿಸ್ತೀರಿ, ನಾವಿಬ್ಬರಿಗೆ ರಾಷ್ಟ್ರವನ್ನು ಪ್ರೀತಿಸೋದ್ರಿಂದ ನಾವು ಲೂಟಿಗೆ ಸಹಕಾರ ಕೊಡೋದಿಲ್ಲ. ನಾನು ಇದು ನನ್ನ ದೇಶ, ನೀನು ಲೂಟಿ ಮಾಡಬಾರ್ದು ಅಂತೀವಿ. ಅಲ್ಲಿಗೆ ಇದನ್ನ ಒಡೆದರೆ, ಈ ಪ್ರಾಮಾಣಿಕ ಯಾವುದೋ ಒಂದು ತೆಳುವಾದ ಪೊರ ಇದೆ, ಇದನ್ನ ಹರಿದರೆ ಲೂಟಿ ಮಾಡೋದು ಸುಲಭ ಅಂತ ಆಗತ್ತೆ. ಅದು ಕೂಡ ಇರಬಹುದು. ಹಾಗಾಗಿ ರಂಗಭೂಮಿ ಮತ್ತೆ ಸಿನಿಮಾ ಇದರಲ್ಲಿ ರಾಷ್ಟ್ರೀಯತೆಯ ಬಗ್ಗೆ ನಾವೇನಾದ್ರೂ ಅದ್ಭುತವಾಗಿ ಸಾಧಿಸಿದೀವ ಅಂತಂದ್ರೆ, ಕನ್ನಡ ರಂಗಭೂಮಿಯಲ್ಲಿ ರಾಷ್ಟ್ರೀಯತೆ ಬಗ್ಗೆ ಮತ್ತೆ ಹೇಳ್ತಾ ಇದ್ದೀನಿ, ರಾಷ್ಟ್ರೀಯತೆ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೇ ಇಲ್ಲ. ಆದ್ರೆ ಮತ್ತೆ ತಗೊಂಡಂತಹ ಎಷ್ಟೋ ನಿರ್ಧಾರಗಳು, ಆರಿಸಿಕೊಂಡಂತಹ ಎಷ್ಟೋ ವಸ್ತುಗಳು ಪ್ರಾಬಬಲಿ ಎಲ್ಲೋ ಒಂದು ಕಡೆ ರಾಷ್ಟ್ರೀಯತೆಯ ವಿರುದ್ಧವಾಗಿ ಹೋಯ್ತಾ ಅಂತ. ಅಂದ್ರೆ ಆ ಭಾವ ಬೆಳೆಯೋದಕ್ಕೆ ಸಾಧ್ಯವೇ ಇಲ್ಲದಾಗೆ ಹೋಯ್ತಾ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. ನಾಟಕಗಳಲ್ಲಿ ನಾವೇನ್ ಮಾಡ್ತೀವಿ? ಇಂಟರ್ಪ್ರಿಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತೀವಿ. ಇಂಟರ್ಪ್ರಿಟ್ ಮಾಡ್ಬೇಕಾದ್ರೆ ಏನ್ ಇಂಟರ್ಪ್ರಿಟ್ ಮಾಡ್ತೀವಿ? ಧೋರಣೆಗಳನ್ನು ಇಂಟರ್ಪ್ರಿಟ್ ಮಾಡ್ತೀವಿ. ಧೋರಣೆಗಳು ನನ್ನ ಸಿದ್ಧಾಂತ, ನನ್ನ ಧೋರಣೆ, ಇದನ್ನ ನಾನು ಇಂಟರ್ಪ್ರಿಟ್ ಮಾಡ್ತಾ ಇದ್ದೀನಿ. ಆದ್ರೆ ನನ್ನ ಸಿದ್ಧಾಂತ, ನನ್ನ ಧೋರಣೆ ಅನ್ನೋದು ಒಂದು ಪಕ್ಷದ ಪರ ಇದ್ದರೆ, ಮತ್ತೆ ಆ ಪಕ್ಷದ ಟ್ರ್ಯಾಕ್ ರೆಕಾರ್ಡ್ ಅಷ್ಟು ಸ್ವಚ್ಛ ಇಲ್ಲದಿದ್ದರೆ ನಾನು ತಪ್ಪು ಕಲ್ಪನೆಗಳನ್ನ ತುಂಬುತ್ತಾ ಇದ್ದೀನಿ. ಮತ್ತೆ ರಾಷ್ಟ್ರೀಯತೆಯನ್ನ ಬೇಸಿಕಲಿ ಅದರ ತದ್ವಿರುದ್ಧವಾದ ಒಂದು ಭಾವವನ್ನು ಹುಟ್ಟಾಕ್ತಾ ಇದ್ದೀನಿ ಅಂತ ಅನ್ಸುತ್ತೆ. ಹಾಗಾಗಿ ಎಲ್ಲೋ ಒಂದು ಕಡೆ ನಾವು ಕಾಂಟ್ರಿಬ್ಯೂಟ್ ಮಾಡಲೇನು. ನಾವೇನಿದ್ರು ಕೂಡ ನಮ್ಮ ವೈಯಕ್ತಿಕ ಲಾಭಗಳಿಗೆ ನಿಂತು ಯಾವುದೋ ಒಂದು ಪಕ್ಷದ ಸಪೋರ್ಟ್ಗೆ ನಿಂತು ಬಿಟ್ವ ಅಂತ ನನಗಂತೂ ಖಂಡಿತ ಅನ್ಸುತ್ತೆ. ಅಮೆಚೂರ್ ನಾಟಕ ರಂಗಕ್ಕೆ ಬಂದದ್ದೇ ಸತ್ಯವನ್ನ ಮಾತಾಡ್ತೀನಿ ಅಂತ. ಯಾಕಂದ್ರೆ ನನಗೆ ಹೊಟ್ಟೆ ಪಡೆಗೆ ಕೆಲಸ ಇತ್ತು, ಹೆಂಡತಿ ಮಕ್ಕಳನ್ನ ಸಾಕೋದಕ್ಕೆ ನನಗೆ ಸ್ವಂತ ಆಧಾರ ಇತ್ತು. ಇದೆಲ್ಲ ಇದ್ದಾಗ ಕೂಡ ಇಲ್ಲಿಗೆ ಬಂದದ್ದು ಯಾವುದಕ್ಕೆ? ಬಂದದ್ದು ಒಂದೇ ಒಂದು ಕಾರಣಕ್ಕೆ, ಸತ್ಯ ಮಾತಾಡ್ತೀನಿ, ಇದೊಂದು ನನ್ನ ದೇಶ, ಈ ಭಾವ ಹೊಡಿಸ್ತೀನಿ, ನೀವು ಸಾಮಾನ್ಯ ಜನ ಮಾಡಬಾರದನ್ನು ನಾನು ಮಾಡ್ಲಿಕ್ಕೆ ಆಗದ್ದನ್ನು ನಾನು ಮಾಡ್ತೀನಿ ಅಂತ ಬಂದು ನನಗೆ ಯಾವುದೋ ಒಂದು ಪಕ್ಷದ ಪರ ನಿಂತೀನಿ ಅನ್ನೋದ್ರ ಬಗ್ಗೆ ಖಂಡಿತ ನೋವಿದೆ. ಹಾಗಾಗಿ ರಾಷ್ಟ್ರೀಯತೆ ಬಗ್ಗೆ ನಾವು ಕಾಂಟ್ರಿಬ್ಯೂಟ್ ಮಾಡಿದೀವ ಅಂದ್ರೆ ವೈಯಕ್ತಿಕವಾಗಿ ಅನ್ಸುತ್ತೆ. ನಾವುಗಳೇನು ಕಾಂಟ್ರಿಬ್ಯೂಟ್ ಮಾಡ್ಲಿಲ್ಲ. ಸ್ವಲ್ಪ ದಿನ ಅಟ್ಲೀಸ್ಟ್ ಅದ್ರ ತದ್ವಿರುದ್ಧವಾದ ಏನೋ ಮಾಡೋದಿಲ್ಲ ಕಾಲ ಕಳೆದ್ರೆ ದಟ್ ವುಡ್ ಬಿ ಅ ಬಿಗರ್ ಕಾಂಟ್ರಿಬ್ಯೂಷನ್. ಮುಂದೆ ಎಲ್ಲ ಒಂದು ಕಡೆ ಅದನ್ನ ಕಾಂಟ್ರಿಬ್ಯೂಟ್ ಮಾಡಬಹುದೇನು. ಸಮಯ ಆಯ್ತು ಅಂತ ಕಾಣುತ್ತೆ. ನನಗೆ ಗೊತ್ತಿದ್ದ ಮಟ್ಟಿಗೆ ಸಾಕಷ್ಟು ಮಾತಾಡಿದ್ದೀನಿ. ನನಗೆ ತೋಚಿದ್ದು, ನನ್ನ ಅರಿವಿಗೆ ಬಂದದ್ದು, ನನ್ನ ಅನುಭವಕ್ಕೆ ಬಂದದ್ದು, ನನ್ನ ಪರ್ಸೆಪ್ಷನ್ ಅಲ್ಲಿ ಇದ್ದಂಥದ್ದು, ನನ್ನ ಅಭಿಪ್ರಾಯದ ವಿಷಯಗಳನ್ನು ಮಾತಾಡಿದ್ದೇನೆ. ಯಾವುದ್ರ ಬಗ್ಗೆನೂ ದ್ವೇಷ ಅಥವಾ ಇನ್ಯಾವುದೋ ಇಟ್ಟುಕೊಂಡು ನಾನು ಮಾತಾಡೋ ಪ್ರಶ್ನೆ ಇಲ್ಲ. ಇಲ್ಲಿ ನನಗೆ ಅನಿಸಿಕೆಗಳಿದು, ಇನ್ನು ಮುಂದೆ ಆಗಬಹುದು. ಅವಕಾಶ ಕೊಟ್ಟಿದ್ದೀರಿ. ನಮಸ್ಕಾರ.